ಎಲ್ರಿಗೂ ನಮಸ್ಕಾರ. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ಕಡ್ಡಾಯ ಕನ್ನಡ ಪತ್ರಿಕೆ ಏನಿದೆ ಅದರಲ್ಲಿ ಗಾದೆಯನ್ನು ವಿಸ್ತರಿಸಿ ಅಂತ ಕೊಡ್ತಾರೆ. ಹಾಗಾಗಿ ನಾನು ಒಂದಷ್ಟು ಗಾದೆಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ. ಇದೇ ರೀತಿಯಾಗಿ ನೀವು ಕೂಡ ಅಲ್ಲಿ ಯಾವುದೇ ಗಾದೆ ಕೊಟ್ಟಿರಲಿ, ಯಾವ ರೀತಿ ಬರಿಬೇಕು ಅಂತ ತಿಳ್ಕೊಂಡ್ರೆ ನೀವು ಯಾವುದೇ ಗಾದೆಯನ್ನು ಕೂಡ ವಿಸ್ತರಿಸ್ತೀರ. ಒಂದಷ್ಟು ಉದಾಹರಣೆಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ಎಷ್ಟು ಅಂಕಗಳನ್ನ ಇಟ್ಟಿರ್ತಾರೋ ಅದನ್ನು ನೋಡಿಕೊಂಡು ನೀವು ಒಂದಷ್ಟು ಸಾಲುಗಳನ್ನು ಅಂತ ನಿಗದಿಪಡಿಸ್ಕೊಳ್ಳಿ. ಒಂದು 5 ಅಂಕ ಅಂತಂದರೆ ಒಂದು 10 ಸಾಲ ಅಂತ ನಿಗದಿಪಡಿಸ್ಕೊಳ್ಳಿ. 10 ಅಂಕ ಅಂದರೆ ಒಂದು 20 ಸಾಲ ಅಂತ ನಿಗದಿಪಡಿಸ್ಕೊಳ್ಳಿ. ಮತ್ತು ಅದರ ಹಂತಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ಗಮನಿಸ್ಕೊಂಡು ಗಾದೆಯನ್ನು ವಿಸ್ತರಿಸ್ತಾ ಹೋಗಿ. ನಿಮ್ಮ ಬರವಣಿಗೆ ಅಂದರೆ ನಿಮ್ಮ ಅಕ್ಷರ ದುಂಡಾಗಿರಲಿ. ಜೊತೆಗೆ ಇದು ಎಲಿಜಿಬಿಲಿಟಿ ಪೇಪರ್ ಆಗಿರೋದ್ರಿಂದ ಯಾರೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಆಳವಾಗಿ ಓದೋವಂಥ ಅಗತ್ಯ ಇಲ್ಲ. ಒಂದಷ್ಟು ಅಂಶಗಳನ್ನು ನೋಡ್ಕೊತಾ ಬಂದರೆ ಸಾಕಾಗುತ್ತೆ. ಅದರಲ್ಲಿ ಮೊದಲನೇದು ಅಂತಂದರೆ ಒಂದು ಪತ್ರಲೇಖನ. ಖಂಡಿತ ಎಲ್ಲರೂ ಕೂಡ ಈಗಾಗಲೇ ಹೇಳಿದ್ದೀನಿ, ಇದೇ ವಿಡಿಯೋದಲ್ಲೂ ಹೇಳ್ತೀನಿ, ಏನನ್ನು ಫಾಲೋ ಮಾಡ್ತಾ ಪತ್ರವನ್ನು ಬರಿಬೇಕು ಅಂತ ಬರಿತಾ ಬನ್ನಿ. ಎರಡನೇದಾಗಿ ಪ್ರಬಂಧ ರಚನೆ, ಅದನ್ನು ಕೂಡ ಹೇಳ್ತಾ ಬರ್ತೇನೆ. ಮೂರನೇದಾಗಿ ಗಾದೆಯನ್ನು ವಿಸ್ತರಿಸುವಂಥದ್ದು. ನಾಲ್ಕನೇದಾಗಿ ಪ್ರೆಸ್ಸಿ ರೈಟಿಂಗ್, ಸಂಕ್ಷಿಪ್ತ ಬರಹ ಅನ್ನುವಂಥದ್ದು. ಐದನೇದಾಗಿ ಪ್ಯಾಸೇಜ್, ಅಲ್ಲಿರೋದನ್ನೇ ಬರೆಯೋದು. ಇದಿಷ್ಟು ಕೂಡ ಮುಖ್ಯವಾಗಿ ನೀವು ಬರೆದ್ರೆ ಇಲ್ಲೇ 50ಕ್ಕಿಂತ ಹೆಚ್ಚು ಅಂಕ ಬರುತ್ತೆ. ಹಾಗಾಗಿ ಈ ಪತ್ರಿಕೆಯಲ್ಲಿ ನೀವು ಉತ್ತೀರ್ಣರಾಗ್ತೀರ. ಇದು ಉತ್ತೀರ್ಣಕ್ಕೆ ಮಾತ್ರ ಇಟ್ಟಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಅದರ ಬಗ್ಗೆ ಹೆಚ್ಚೇನು ಗಮನ ಕೊಡೋದು ಬೇಡ. ಇಷ್ಟನ್ನು ಮಾತ್ರ ನೋಡ್ಕೊತಾ ಬನ್ನಿ. ಈ ವಿಡಿಯೋದಲ್ಲಿ ನಾನು ಗಾದೆ ವಿಸ್ತರಿಸಿ ಅನ್ನೋದ್ರ ಬಗ್ಗೆ ಹೇಳ್ತಾ ಬರ್ತೇನೆ. ತಾಳಿದವನು ಬಾಳಿಯಾನು, ಈ ರೀತಿ ಒಂದು ಗಾದೆ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಮೊದಲಿಗೆ ನಾವೇನು ಮಾಡಬೇಕು, ಪೀಠಿಕೆ, ಗಾದೆಗೆ ಪೀಠಿಕೆ ಅಂತ ಕರಿತೀವಿ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುವರು. ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ. ಅಂತಹ ಕನ್ನಡದ ಪ್ರಸಿದ್ಧ ಜನಪ್ರಿಯ ಗಾದೆಗಳಲ್ಲಿ ತಾಳಿದವನು ಬಾಳಿಯಾನು ಕೂಡ ಒಂದು. ಈ ರೀತಿಯಾಗಿ 4 ಸಾಲುಗಳು. ಯಾವುದೇ ಗಾದೆಯನ್ನು ಕೊಟ್ಟಿರಲಿ ಸ್ನೇಹಿತರೆ, ಇದನ್ನೇ ಬರೀರಿ. ಅಲ್ಲಿ ಯಾವುದೇ ಗಾದೆಯನ್ನು ಕೊಟ್ಟಿರಲಿ ವಿಸ್ತರಣೆ ಮಾಡೋದಕ್ಕೆ ಈ ಸಾಲುಗಳನ್ನ ನೆನ್ಪಿಟ್ಕೊಳ್ಳಿ. 1 ಅಥವಾ 2 ಪದ ಬಿಟ್ಟೋದ್ರೂ ಪರವಾಗಿಲ್ಲ, ಅಥವಾ ಈ ವಾಕ್ಯಗಳನ್ನೇ ಬದಲಾಯಿಸಿದ್ರೂ ಪರವಾಗಿಲ್ಲ. ಒಟ್ಟಾರೆ ಒಂದು ಗಾದೆಗೆ ಪೀಠಿಕೆಯಾಗಿ ಒಂದು 4 ಸಾಲುಗಳನ್ನ ನೀವು ಬರೆಯುವಂಥದ್ದು. ಆ ನಂತರ ಆ ಗಾದೆಯ ಅರ್ಥವನ್ನು ಬರೀಬೇಕು. ತಾಳುವಿಕೆಗಿಂತ ತಪವಿಲ್ಲ ಎಂದಿದ್ದಾರೆ ಕನಕದಾಸರು. ಗಿಡ ನೆಟ್ಟ ಕೂಡಲೇ ಫಸಲು ಬಿಡಬೇಕು ಎಂದರೆ ಸಾಧ್ಯವಿಲ್ಲ. ಸಂಗೀತಾಭ್ಯಾಸ ಮಾಡಿದರೆ ಒಂದೇ ತಿಂಗಳಿನಲ್ಲಿ ಕಚೇರಿ ನೀಡುವಂತಾಗಬೇಕು ಎನ್ನುವುದು ಸಾಧ್ಯವಿಲ್ಲ. ಪ್ರತಿಯೊಂದು ಸಾಧನೆಯಲ್ಲೂ ತಾನು ಬೇಕು. ತಾಳ್ಮೆ ಎಂದರೆ ಆಮೆಗತಿಯಲ್ಲಿ ಸಾಗುವುದು ಎಂದರ್ಥವಲ್ಲ. ಯಾವ ಸಾಧನೆಗೆ ಎಷ್ಟು ಸಮಯ ಮತ್ತು ಪ್ರಯತ್ನಗಳು ಬೇಕೋ ಅವನ್ನು ಪೂರ್ಣತೆಯಿಂದ ಮಾಡಲೇಬೇಕಾಗುವ ಶಕ್ತಿಯೇ ತಾಳ್ಮೆ. ತಾಳ್ಮೆಯಿಂದ ಕಟ್ಟಿದ್ದು ಮತ್ತು ಪಡೆದಿದ್ದು ದೀರ್ಘಕಾಲ ಬಾಳುತ್ತದೆ. ಈ ರೀತಿಯಾಗಿ ಅದರ ಅರ್ಥವನ್ನು ಬರ್ಕೊಂಡು ಹೋಗ್ಬೇಕು. ಇದಕ್ಕೆ ಸರಿ ಹೊಂದುವಂಥ ಯಾವುದಾದರೂ ಕಥೆಯನ್ನು ನೀವು ಕೇಳಿದರೆ, ಯಾವುದಾದ್ರು ಸನ್ನಿವೇಶಗಳನ್ನ ಕಂಡಿದ್ರೆ ಇದಕ್ಕೆ ಪೂರಕವಾಗಿ ಅಲ್ಲಿ ಬರಿತಾ ಬರಬೇಕು. ಜೊತೆಗೆ ಕೊನೆಯ ಒಂದು ಪ್ಯಾರಾದಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪ್ಯಾರಾಗಳನ್ನ ಮಾಡ್ಕೊತಾ ಬನ್ನಿ. ಅದೇ ರೀತಿಯಾಗಿ ಮತ್ತೊಂದು ಗಾದೆ, ಮನಸ್ಸಿದ್ದರೆ ಮಾರ್ಗ. ಪೀಠಿಕೆ ಅದೇ ಇರುತ್ತೆ, 4 ಸಾಲುಗಳು ಬದಲಾಗೋದಿಲ್ಲ. ಬೇಕಿರಿ ಸಾಲುಗಳನ್ನು ಕೂಡ ಬದಲಾಯಿಸ್ಕೊಳ್ಬೋದು. ನಾನು ಮತ್ತೊಂದು ಗಾದೆ ವಿಸ್ತರಿಸಿನಲ್ಲಿ ಹೇಳ್ತಾ ಬರ್ತೇನೆ. ಇದಕ್ಕೆ ಮನಸ್ಸಿದ್ದರೆ ಮಾರ್ಗ, ಇದಕ್ಕೆ ಅರ್ಥವನ್ನು ಬರೆಯೋದಾದರೆ ನಾವು ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡಲು ಆಸಕ್ತಿ ಇರಬೇಕು. ಹಾಗೆ ಆಸಕ್ತಿ ಮಾಡಲು ಆ ಕೆಲಸದ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಹಾಗೆ ಆ ಕೆಲಸದಲ್ಲಿ ಪ್ರೀತಿ ಇದ್ದಾಗ ಸಹಜವಾಗಿ ಆ ಕೆಲಸ ಯಶಸ್ವಿಯಾಗುತ್ತದೆ. ಒಂದು ಚಿತ್ರಗೀತೆಯ ಸಾಲು ಹೀಗಿದೆ: ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ತನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಯೋಚಿಸುವುದರಿಂದ ಯಾವ ಕೆಲಸವೂ ಸಾಧ್ಯವಾಗುವುದಿಲ್ಲ. ಬದಲಾಗಿ ಮಾಡಿಯೇ ತೀರುತ್ತೇನೆ ಎಂದು ಮನಸ್ಸು ಮಾಡಿದರೆ ಎಂಥ ಕೆಲಸವಾದರೂ ಮಾಡಲು ಸಾಧ್ಯ ಎಂಬುದು ಈ ಗಾದೆ ಸೂಚಿಸುತ್ತದೆ. ಹೀಗೆ ಗಾದೆ ಏನನ್ನ ಸೂಚಿಸುತ್ತೆ ಅನ್ನೋದನ್ನ ಒಂದು 4 ಸಾಲುಗಳಲ್ಲಿ ಬರೆದ್ವಿ. ಇನ್ನೂ ಇದನ್ನು ಮುಂದುವರಿಸ್ತಾ ಬರಬೇಕು. ನೀವು ಇಷ್ಟಕ್ಕೆ ನಿಲ್ಲಿಸೋಂಗಿಲ್ಲ. ಅದಕ್ಕೆ ಸಂಬಂಧಿಸಿದಂಥ ಯಾವುದಾದರೂ ಒಂದು ಘಟನೆಗಳನ್ನು ಉಲ್ಲೇಖ ಮಾಡೋ ಮುಖಾಂತರ, ಸನ್ನಿವೇಶವನ್ನು ಬರೆಯೋ ಮುಖಾಂತರ ನೀವು ಗಾದೆಯ ಒಂದು ವಿಸ್ತರಣೆಯನ್ನು ಪೂರ್ಣಗೊಳಿಸಬೇಕು. ಮತ್ತೊಂದು ಗಾದೆ, ಕೈ ಕೆಸರಾದರೆ ಬಾಯಿ ಮೊಸರು. ಪೀಠಿಕೆ ಅದೇ ಇದೆ. ಮುಂದಿನ ಭಾಗವನ್ನು ನೋಡೋಣ. ಕೈ ಕೆಸರಾದರೆ ಬಾಯಿ ಮೊಸರು ಇರೋದಕ್ಕೆ ಯಾವ ರೀತಿಯ ಒಂದು ತಾತ್ಪರ್ಯವನ್ನು ನಾವು ಕೊಡಬಹುದು. ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ
ಕಷ್ಟಪಟ್ಟು ದುಡಿದರೆ ಸುಖ ಉಂಟು ಎಂದರ್ಥ. ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಳಬಾರದು. ಯಾವುದಾದರೊಂದು ಕೆಲಸ ಮಾಡುವುದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ, ನಮ್ಮ ಬಾಯಿ ಮೊಸರಿನ ರುಚಿ ನೋಡುವಂತಾಗುತ್ತದೆ. ಛೀ, ಕೈ ಕೆಸರಾಗುವುದಲ್ಲ, ಈ ಕೆಲಸ ಮಾಡುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಯಾವ ಕೆಲಸವನ್ನೂ ಮಾಡಲು ಸಾಧ್ಯವಿಲ್ಲ. ಕೆಲಸ ಮಾಡದಿದ್ದರೆ ಹಣ ಸಂಪಾದನೆಯಾಗುವುದಿಲ್ಲ, ಸಂಪಾದನೆಯಾಗದಿದ್ದರೆ ಹೊಟ್ಟೆ ತುಂಬುವುದಿಲ್ಲ. ಜೀವನ ಸುಖವಾಗಿ ಸಾಗಬೇಕಾದರೆ ಕೈ ಕೆಸರಾಗಲೇಬೇಕು, ಕೈ ತುಂಬ ಸಂಪಾದನೆಯಾಗಲೇಬೇಕು. ಆಗ ನಮಗೆ ಒಳ್ಳೆಯ ಊಟ ಆಹಾರ ಸಿಗುವಂತಾಗುತ್ತದೆ ಎಂಬುದು ಈ ಗಾದೆಯ ತಾತ್ಪರ್ಯ. ಈ ರೀತಿಯ ಒಂದು ತಾತ್ಪರ್ಯವನ್ನು ಬರೆದ್ವಿ. ಆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥಕ್ಕೆ ಯಾವುದಾದ್ರೂ ಒಂದು ಸನ್ನಿವೇಶಗಳ, ಯಾವುದಾದ್ರೂ ನೀವು ಕೇಳಿರುವಂತಹ ಕಥೆಗಳ ನಿದರ್ಶನವನ್ನ, ರಾಮಾಯಣದ ಮಹಾಭಾರತದ ಕಥೆಗಳ ನಿದರ್ಶನವನ್ನ, ಅಥವಾ ಇನ್ಯಾವುದೋ ಮೌಲ್ಯ ಇರುವಂತಹ ಕಥೆಗಳನ್ನ ಇಲ್ಲಿ ಸೇರಿಸ್ತಾ ಬರ್ಬೋದು. ಮತ್ತೊಂದು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ನೇರವಾಗಿ ತಾತ್ಪರ್ಯಕ್ಕೆ ಬರೋಣ. ಸತ್ಯಮೇವ ಜಯತೆ. ನೋಡಿ, ಈ ರೀತಿಯ ವಾಕ್ಯಗಳನ್ನ ಸೇರಿಸ್ಬೇಕು ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿದಂಥ ನುಡಿಗಟ್ಟುಗಳನ್ನ ಸೇರಿಸಿ ಬರೆಯೋದನ್ನ ನಾವು ಪ್ರಬಂಧದಲ್ಲೂ ಅಭ್ಯಾಸ ಮಾಡ್ಕೋಬೇಕು, ಗಾದೆ ವಿಸ್ತರಿಸಲಿ ಅಭ್ಯಾಸ ಮಾಡ್ಕೋಬೇಕು. ಯಾವುದೇ ಡಿಸ್ಕ್ರಿಪ್ಟಿವ್ ಕ್ವಶನ್ ಇಲ್ಲಿ ಈ ರೀತಿಯ ಒಂದು ನುಡಿಗಟ್ಟುಗಳನ್ನ ಸೇರಿಸೋದನ್ನ ನಾವು ಭಾಷಾ ವಿಷಯದಲ್ಲಿ ಅಭ್ಯಾಸ ಮಾಡ್ಕೋಬೇಕು. ಅದು ಇಂಗ್ಲೀಷಲ್ಲಿ, ಕನ್ನಡ ಇಲ್ಲಿ, ಯಾವುದೇ ಭಾಷೆಯಲ್ಲಿ ಈ ರೀತಿಯ ನುಡಿಗಟ್ಟುಗಳನ್ನ, ಗಾದೆಗಳನ್ನ ಮಧ್ಯೆ ಮಧ್ಯೆ ಸೇರಿಸ್ತಾ ಬರಬೇಕು ಎಂದು ಉಪನಿಷತ್ತಿನಲ್ಲಿ ಹೇಳಿದೆ. ಸತ್ಯಕ್ಕೆ ಎಂದೂ ಸಾವಿಲ್ಲ, ಅದು ಜೀವಂತವಾಗಿರುತ್ತದೆ. ಆದರೆ ಸುಳ್ಳಿಗೆ ಸುಖವಿಲ್ಲ. ಅಂದರೆ ಸತ್ಯವನ್ನು ಮರೆಮಾಚಿದರೂ ಒಂದಲ್ಲ ಒಂದು ದಿನ ಬಯಲಿಗೆ ಬಂದೇ ಬರುತ್ತದೆ. ಆಗ ಸುಳ್ಳು ಹೇಳಿದವ ದುಃಖದಲ್ಲಿ ಮುಳುಗಬೇಕಾಗುತ್ತದೆ. ಆದ್ದರಿಂದ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತದೆ. ಸತ್ಯಕ್ಕಾಗಿ ಹೋರಾಡಿದ, ಸತ್ಯವನ್ನೇ ನುಡಿದು ಬದುಕಿ ಅಜರಾಮರರಾದ ಮಹಾತ್ಮರ ನಿದರ್ಶನಗಳನ್ನು ಇತಿಹಾಸ ಪುರಾಣಗಳಲ್ಲಿ ಓದಿದ್ದೇವೆ, ಕೇಳಿದ್ದೇವೆ. ರಾಜ ಹರಿಶ್ಚಂದ್ರ ಕೊನೆಯವರೆಗೂ ಸತ್ಯವನ್ನೇ ನುಡಿದು ಸತ್ಯ ಹರಿಶ್ಚಂದ್ರನೆನಿಸಿ ಜನರ ಮನದಾಳದಲ್ಲಿ ಇಂದಿಗೂ ಸ್ಥಾನ ಪಡೆದಿದ್ದಾನೆ. ನೋಡಿ, ಇಲ್ಲಿ ಹರಿಶ್ಚಂದ್ರನ ಒಂದು ಉಲ್ಲೇಖ ಮಾಡಿರುತ್ತದೆ. ಅದೇ ರೀತಿಯಾಗಿ ಗಾದೆಗೆ ಸಂಬಂಧಿಸಿದಂಥ ವ್ಯಕ್ತಿಗಳಿದ್ರೆ ಅವರನ್ನು ಕೂಡ ನಾವು ಇಲ್ಲಿ ಸ್ಮರಿಸಿ ಬರೆಯುವಂಥದ್ದು. ಮುಂದುವರಿಸಿ, ಆಧುನಿಕ ಜಗತ್ತಿನಲ್ಲಿ ಗಾಂಧೀಜಿ ಸತ್ಯದ ಸಾಕಾರ ಮೂರ್ತಿ ಎನಿಸಿದರು. ಕಷ್ಟದಿಂದ ಪಾರಾಗಲು ಒಂದು ಸುಳ್ಳನ್ನು ಹೇಳಿ ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಆ ಸುಳ್ಳನ್ನು ಮುಚ್ಚಲು ಮತ್ತೊಂದು ಸುಳ್ಳು, ಹೀಗೆ ಸುಳ್ಳನ್ನೇ ಸೃಷ್ಟಿ ಮಾಡುತ್ತಾ ಕೊನೆಗೆ ಬಯಲಾದಾಗ ಅವರ ಬಂಡವಾಳ ಬಯಲಿಗೆ ಬರುತ್ತದೆ. ಆದ್ದರಿಂದ ಸತ್ಯಕ್ಕೆ ಎಂದೂ ಸಾವಿಲ್ಲ ಎಂಬುದಾಗಿ ಈ ಗಾದೆ ತಿಳಿಸುತ್ತದೆ. ಈ ರೀತಿಯಾಗಿ ಹೇಳ್ತಾ ಬರುವಂಥದ್ದು. ನಂತರ, ಆಳಾಗಬಲ್ಲವನು ಅರಸಾಗಬಲ್ಲ. ಇದರ ಒಂದು ತಾತ್ಪರ್ಯವನ್ನು ನಾವು ನೋಡೋದಾದ್ರೆ, ಕಾಯಕದ ಘನತೆಯನ್ನು ಬಡವರು ಶ್ರೀಮಂತರೆನ್ನದೆ ತಿಳಿದುಕೊಳ್ಳಬೇಕಾಗಿರುವುದು ಅಗತ್ಯ. ತಾನು ಪುರುಷ, ಗೃಹ ಕೃತ್ಯಗಳನ್ನು ಮಾಡುವುದು ಅವಮಾನ, 2 ಪದವಿಗಳನ್ನು ಪಡೆದಿರುವವನು ಹಳ್ಳಿಯಲ್ಲಿ ಕೃಷಿ ಮಾಡುವುದು ಅವಮಾನ ಎಂಬಂತ ಧೋರಣೆ ಸರಿಯಲ್ಲ. ಸಾಮಾನ್ಯ ಮನುಷ್ಯ ತನ್ನ ದುಡಿಮೆಯ ಬಲದಿಂದ ಎತ್ತರಕ್ಕೆ ಏರಿರುವ ಉದಾಹರಣೆಗಳು ಸಾಕಷ್ಟಿವೆ. ಆಳಿನ ದುಡಿಮೆ ಸಮಸ್ಯೆ ಸ್ಥಿತಿಗತಿಗಳನ್ನು ಸ್ವತಃ ಅವರೊಂದಿಗೆ ಬೆರೆತು ಅರ್ಥ ಮಾಡಿಕೊಂಡರಷ್ಟೇ ಅರಸ ಅದನ್ನು ಪರಿಹರಿಸಲು ಸಾಧ್ಯ ಅನ್ನುವಂತಹ ಒಂದು ತಾತ್ಪರ್ಯವನ್ನ ಈ ಗಾದೆ ತಿಳಿಸುತ್ತೆ. ಅಂದ್ರೆ ಯಾವ ವ್ಯಕ್ತಿ ಆಳಾಗಿ ದುಡಿಯಬಲ್ಲ ಆ ವ್ಯಕ್ತಿ ಮುಂದೆ ಅರಸನಾಗೋದಕ್ಕೆ ಯೋಗ್ಯನಿರ್ತಾನೆ ಅನ್ನುವಂಥದ್ದು ಇಲ್ಲಿ ನಮಗೆ ನಿದರ್ಶನವಾಗುತ್ತೆ. ಅದೇ ರೀತಿಯಾಗಿ ಮಾತೆ ಮುತ್ತು, ಮಾತೆ ಮೃತ್ಯು. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಎಂಬ ಗಾದೆಯು ಇದೇ ಅರ್ಥವನ್ನು ಕೊಡುತ್ತದೆ. ನಾವು ಆಡುವ ಮಾತುಗಳು ನಮ್ಮ ಮನಸ್ಸಿನ ಭಾವನೆಗಳನ್ನು ತಿಳಿಸುತ್ತವೆ. ಮುತ್ತು ಬೆಲೆ ಬಾಳುವಂಥದ್ದು. ಅದು ಒಡೆದು ಹೋದರೆ ಅದರ ಅಂದವು ಕೆಡುವುದಲ್ಲದೆ ಅದರ ಮೌಲ್ಯವೂ ಹೋಗುತ್ತದೆ. ಹಾಗೆಯೇ ನಾವು ಒಮ್ಮೆ ಆಡಿದ ಮಾತನ್ನು ಮತ್ತೆ ಹಿಂದಿರುಗಿ ಪಡೆಯಲಾಗದು. ಆದ್ದರಿಂದ ಮಾತನಾಡುವಾಗ ಸನ್ನಿವೇಶ ಅರಿತು ಹಿತಮಿತವಾಗಿ ಮಾತನಾಡಬೇಕು. ಬಸವಣ್ಣನವರ ವಚನದಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ಉಕ್ತಿ ಮಾತು ಹೇಗಿರಬೇಕು ಎಂಬುದನ್ನು ತಿಳಿಸುತ್ತದೆ. ಆಡಿದ ಮಾತು, ಬಿಟ್ಟ ಬಾಣ ಎರಡೂ ಒಂದೇ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಗಾದೆಯನ್ನ ಉಲ್ಲೇಖ ಮಾಡಲಾಗಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದು ಮಾತಿನಲ್ಲಿ ಸ್ಥಿಮಿತವಿರಬೇಕು ಎಂಬುದನ್ನ ಸೂಚಿಸುತ್ತದೆ. ವ್ಯಕ್ತಿಯ ಮಾತಿಗೆ ಬೆಲೆ ಇರುತ್ತದೆ. ಮಾತನಾಡಿದಾಗ ಎಂಥ ಮುತ್ತಿನಂತ ಮಾತನಾಡಿದ ಎಂದು ತಲೆದೂಗುವಂತಿರಬೇಕು. ಸರ್ವಜ್ಞನು ಲೋಕಕ್ಕೆ ಮಾತೆ ಮಾಣಿಕ್ಯ ಎಂದಿದ್ದಾನೆ. ಆದ್ದರಿಂದ ನಾವು ಆಡುವ ಮಾತು ಇನ್ನೊಬ್ಬರಿಗೆ ಹಿತವಾಗಿರಬೇಕೇ ಹೊರತು ಮೃತ್ಯು ಕಂಟಕಪ್ರಾಯವಾಗಿರಬಾರದು ಎಂಬುದು ಈ ಗಾದೆ ತಿಳಿಸುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ಗಾದೆ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಸಾಕಷ್ಟು ಸಮಯವನ್ನು ಬಳಸಿ ಶ್ರಮವಹಿಸಿ ಮಾಡಿದ ಕೆಲಸವನ್ನು ಹಾಳು ಮಾಡಲು ಕೆಲವೇ ಕ್ಷಣಗಳು ಸಾಕು
ಎಂಬುದನ್ನ ಈ ಗಾದೆ ಹೇಳುತ್ತೆ. ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ ಎಂಬ ಗಾದೆಯೂ ಇದೆ. ಇದೇ ಅರ್ಥವನ್ನ ಅದು ಕೂಡ ಕೊಡುತ್ತೆ. ಮಡಿಕೆ ಮಾಡಲು ಕುಂಬಾರ ತುಂಬಾ ಶ್ರಮ ಪಡಬೇಕು. ಎರೆಮಣ್ಣನ್ನು ತಂದು ಅದರಲ್ಲಿರುವ ಕಲ್ಲುಗಳನ್ನು ಬೇರ್ಪಡಿಸಿ ಹುಡಿ ಮಾಡಬೇಕು. ನೀರು ಹಾಕಿ ತುಳಿದು ಹದ ಮಾಡಬೇಕು. ಹದವಾದ ಮಣ್ಣನ್ನು ತಿರುಗಿಯ ಮೇಲಿಟ್ಟು ತಿರುಗಿಸಿ ಆಕಾರ ಕೊಡಬೇಕು. ನೀರಿನ ಪಸೆ ಆರಿದ ಮೇಲೆ ಅದನ್ನ ತಟ್ಟಿ ತಟ್ಟಿ ಬೇಕಾದ ರೂಪ ಕೊಟ್ಟು ಬಿಸಿಲಿನಲ್ಲಿ ಒಣಗಲು ಬಿಡಬೇಕು. ಆಮೇಲೆ ಆವಿಗೆಯಲ್ಲಿ ವ್ಯವಸ್ಥಿತವಾಗಿ ಕೂಡಿಟ್ಟು ಸುಡಬೇಕು. ಹದವಾಗಿ ಸುಟ್ಟು ಬಿಸಿ ಆರಿದ ಗಡಿಗೆಗಳನ್ನು ಎಚ್ಚರದಿಂದ ಹೊರತೆಗೆದು ಜೋಡಿಸಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಕುಂಬಾರ ತಯಾರಿಸಿದ ಗಡಿಗೆಯನ್ನು ಪುಡಿ ಮಾಡಲು 1 ನಿಮಿಷವೂ ಬೇಕಾಗುವುದಿಲ್ಲ. ಒಂದೇ ಏಟು ಜೋಡಿಸಿಟ್ಟ ಗಡಿಗೆಯನ್ನು ಹಾಳು ಮಾಡಲು ಸಾಕು. ಯಾವುದನ್ನಾದರೂ ಹಾಳುಗೆಡಿಸುವುದು ಸುಲಭ, ರೂಪಿಸುವುದು ಕಷ್ಟ. ನಂತರ ಈ ರೀತಿಯಾಗಿ ಮುಂದುವರೆದು ಯಾವ ರೀತಿಯಾಗಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ಕೂಡ ನಾವು ವಿವರಣೆಯನ್ನ ಕೊಡ್ತಾ ಬರ್ಬೋದು. ಉದಾಹರಣೆಗೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂದ್ರೆ ಕುಂಬಾರ ಎಷ್ಟು ಕಷ್ಟಪಟ್ಟು ತನ್ನ ಒಂದು ಪ್ರತಿಭೆಯಿಂದ ಆ ಒಂದು ಕುಂಬಾರನು ಮಾಡುವಂತ ಗಡಿಗೆಯನ್ನ ಮಾಡಿರ್ತಾನೆ. ಆದ್ರೆ ಒಂದೇ ನಿಮಿಷದಲ್ಲಿ ಯಾವ ರೀತಿ ಅದನ್ನ ಹಾಳು ಮಾಡ್ಬೋದು ಅನ್ನುವಂಥದ್ದು. ನಮ್ಮ ಜೀವನದ ಮೌಲ್ಯಗಳು ಅಷ್ಟೇ. ಏನೆಲ್ಲ ರೂಢಿಸ್ಕೊಂಡು ಬಂದಿರ್ತೀವಿ, ನಮ್ಮ ಒಂದು ಕೆಟ್ಟ ವರ್ತನೆ ಅಥವಾ ಕೆಟ್ಟ ಮಾತು ಹೇಗೆಲ್ಲ ನಮ್ಮ ಇಷ್ಟು ದಿನಗಳ ಕಾಲ ಶ್ರಮವನ್ನ ಹಾಳು ಮಾಡುತ್ತದೆ. ಈ ರೀತಿಯಾಗೂ ಕೂಡ ನಮ್ಮ ಜೀವನಕ್ಕೂ ಕೂಡ ಅಳವಡಿಸ್ಕೊಂಡು ಇಲ್ಲಿ ಬರಿತಾ ಬರ್ಬೋದು. ನಂತರ ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಮಾಡುವ ಕರ್ಮಕ್ಕೆ ಇಲ್ಲಿ ಗಾದೆ ಮಾಡಿದ್ದುಣ್ಣೋ ಮಾರಾಯ. ಪ್ರತಿಯೊಬ್ಬರೂ ಮಾಡುವ ಕರ್ಮಕ್ಕೆ ಅವರ ಕರ್ಮಾನುಸಾರವಾಗಿ ಫಲ ದೊರೆಯುತ್ತದೆ. ಭತ್ತ ಬಿತ್ತಿದರೆ ಭತ್ತ ಬೆಳೆಯುತ್ತದೆ. ಬೇವಿನ ಬೀಜ ಬಿತ್ತಿದರೆ ಬೇವಿನ ಗಿಡ ಬೆಳೆಯುತ್ತದೆ. ಏನಾದರೂ ಕೆಟ್ಟ ಕೆಲಸ ಮಾಡಿ ಅದರಿಂದ ಕೆಟ್ಟ ಫಲವನ್ನು ಅನುಭವಿಸುವಾಗ ಸಂಕಟ ಪಡುವುದಕ್ಕಿಂತ ಮಾಡುವ ಕೆಲಸವನ್ನು ಒಳ್ಳೆಯದಾಗಿ ಮಾಡಬೇಕು. ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ನಾವು ಮಾಡುವ ಕೆಟ್ಟ ಕೆಲಸದಿಂದ ಕೆಟ್ಟ ಪರಿಣಾಮವು ಬಂದಾಗ ದೇವರನ್ನು ಬೈಯುತ್ತೇವೆ. ಇದು ಸರಿಯಲ್ಲ. ನಾವು ಮತ್ತೊಬ್ಬರಿಗೆ ಕೆಟ್ಟದ್ದು ಮಾಡಿದರೆ ಬೇರೆ ಯಾವ ರೀತಿಯಿಂದಲಾದರೂ ನಮಗೆ ಕೆಟ್ಟದ್ದೇ ಆಗುತ್ತದೆ. ಯಾವಾಗಲೂ ಪರದ್ರೋಹ ಕೆಟ್ಟದ್ದೇ. ಸದಾ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು. ಇದು ಜನಮೆಚ್ಚುಗೆಯನ್ನು ಪಡೆಯುತ್ತದೆ. ದೇವರ ದಯೆಯೂ ದೊರಕುತ್ತದೆ ಎಂಬುದು ಈ ಗಾದೆಯ ತಾತ್ಪರ್ಯ. ನಂತರ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇದರ ತಾತ್ಪರ್ಯವನ್ನು ನೋಡೋದಾದ್ರೆ, ನಮ್ಮ ಹಿರಿಯರು ಯಾವಾಗಲೂ ಕೂಡಿ ಬಾಳಿದರೆ ನೆಮ್ಮದಿಯ ಜೀವನ ನಡೆಸಬಹುದು ಎನ್ನುತ್ತಿದ್ದರು. ಆದರೆ ಆಧುನಿಕ ಜಗತ್ತಿನಲ್ಲಿ ಜನರು ಸರ್ವೇ ಜನ ಸುಖಿನೋ ಭವಂತು ಎಂಬ ಮಾತಿಗೆ ತಿಲಾಂಜಲಿ ನೀಡಿದ್ದಾರೆ. ತಿರ್ಕೊಂಡು ತಂದ್ರು ಕರ್ಕೊಂಡು ಉಣ್ಣು ಎನ್ನುವಂತೆ ನಾವೆಲ್ಲರೂ ವಿವಿಧತೆಯಲ್ಲಿ ಏಕತೆಯಿಂದ ಬದುಕಿ ಬಾಳಬೇಕು. ಅಂದ್ರೆ ಬೇಡಿ ತಂದ್ರೂ ಕೂಡ ಒಟ್ಟಾಗಿ ಊಟ ಮಾಡು ಅನ್ನುವಂಥ ಅರ್ಥ ಇಲ್ಲಿ. ಈ ಮಾತನ್ನು ನಾವೆಲ್ಲರೂ ಅರ್ಥೈಸಿಕೊಂಡು ಸುಖವಾಗಿ ಬದುಕಿ ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ಇದೇ ಅರ್ಥವನ್ನು ಕೊಡುವ ಮತ್ತೊಂದು ಗಾದೆ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಗಾದೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದರೆ ಜೀವನ ಸಾರ್ಥಕವಾಗುವುದಲ್ಲದೆ ಎರಡು ಮಾತಿಲ್ಲ. ಹೀಗಾಗಿ ನಾವೆಲ್ಲರೂ ಕೂಡಿ ಬಾಳಿ ಸ್ವರ್ಗ ಸುಖವನ್ನು ಅನುಭವಿಸಬೇಕು ಎಂಬುದು ಇಲ್ಲಿಯ ತಾತ್ಪರ್ಯ. ನಂತರ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ತಾಯಿ ನಮ್ಮನ್ನು 9 ತಿಂಗಳು ತನ್ನ ಗರ್ಭದಲ್ಲಿರಿಸಿಕೊಂಡು ಪೋಷಿಸಿದರೆ ನಮ್ಮನ್ನು ಜೀವನ ಪೋಟಿ ತನ್ನ ಮಡಿಲಲ್ಲಿಟ್ಟುಕೊಂಡು ಪೋಷಿಸುತ್ತದೆ ನಮ್ಮನ್ನು ಹೊತ್ತ ಭೂಮಿ. ಹೆತ್ತ ತಾಯಿಯ ಮಡಿಲಿನಲ್ಲಿ ದೊರಕುವ ಸುಖಕ್ಕೆ ಸಮನಾದ ಸುಖ ಬೇರೊಂದಿಲ್ಲ. ಅದೇ ರೀತಿಯಾಗಿ ಜನ್ಮಭೂಮಿಯ ಸಂಬಂಧವೂ ಸಹ ಬಿಡಿಸಲಾಗದಂಥದ್ದು. ನಮ್ಮ ನಾಡಿನಲ್ಲಿ ನಮಗೆ ದೊರೆಯುವ ಆನಂದ ಮತ್ತೆ ಎಲ್ಲೂ ದೊರೆಯಲು ಸಾಧ್ಯವಿಲ್ಲ. ಆದ್ದರಿಂದ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ರಾಮಾಯಣ ಮಹಾಕಾವ್ಯದಲ್ಲಿ ಶ್ರೀರಾಮನು ಇದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾನೆ. ಇದಿಷ್ಟು ಕೂಡ ಒಂದಷ್ಟು ಗಾದೆಗಳನ್ನ ತಗೊಂಡು ಹೇಗೆ ವಿವರಣೆ ಕೊಡಬೇಕು, ತಾತ್ಪರ್ಯವನ್ನು ಬರಿಬೇಕು ಅಂತ ಹೇಳಿದೆ. ಅದ್ರ ಜೊತೆಗೆ ನಿಮ್ಮದೇ ಆದಂಥ ವಾಕ್ಯಗಳನ್ನ ಇನ್ನೊಂದಷ್ಟು ಸೇರಿಸಿ ಆ ಗಾದೆಯನ್ನು ವಿಸ್ತರಿಸ್ತಾ ಬನ್ನಿ. ಒಟ್ಟಾರೆ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂತ ಅದನ್ನ ವಿಸ್ತರಿಸ್ತಾ ಬನ್ನಿ. ಇನ್ನೊಂದಷ್ಟು ಪ್ರಬಂಧಗಳ ಮಾದರಿಯನ್ನು ನಾನಿಲ್ಲಿ ತಂದಿದ್ದೀನಿ. ಮೊದಲನೇದಾಗಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಇನ್ನೊಂದು ಸ್ವಲ್ಪ ನಿಮಗೆ ಕ್ಲಿಷ್ಟ ಕೊಡಬಹುದು. ಇದು ಪ್ರೌಢಶಾಲಾ ಒಂದು ಪುಸ್ತಕಗಳಿಂದ ಆಯ್ದಂತಹ ಒಂದು ಪ್ರಬಂಧ, ನಿಮಗೆ ಮಾದರಿ ಗೊತ್ತಾಗಲಿ ಅಂತ ಹೇಳಿದೆ. ಪೀಠಿಕೆನಲ್ಲೂ ಅಷ್ಟೇ, ಗಾದೆಯಲ್ಲೂ ಅಷ್ಟೇ ಪೀಠಿಕೆ, ಗಾದೆಯ ವಿಸ್ತರಣೆ ಅಂತ, ಉಪಸಂಹಾರ ಅಂತ 3 ಭಾಗವನ್ನು ಮಾಡ್ಕೊಳ್ತೀವಿ. ಆದರೆ ಅಲ್ಲಿ ಬರೆಯೋದಿಲ್ಲ ಪೀಠಿಕೆ ಅಂತೆಲ್ಲ. ಆದರೆ ಇಲ್ಲಿ
ಬರಿತಾ ಹೋಗ್ತೀವಿ. ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ ಅಂತ ಬರಿತಾ ಹೋಗ್ತೀವಿ. ನೋಡಿ, ಮೊದಲನೇ ಹಂತ ಪೀಠಿಕೆ. ಇದನ್ನು ಬರೆದ್ರೂ ಆಗತ್ತೆ, ಅಥವಾ ಮೊದಲನೇ ಪ್ಯಾರಾದಲ್ಲಿ ನೀವೇನು ಬರೀತೀರ ಅದು ಪೀಠಿಕೆ ಅಂತ ಅನ್ನಿಸ್ಕೊಡುತ್ತೆ. ಪ್ರಬಂಧಗಳು ಅಂತಂದಾಗ ಮೊದಲು ನಾವು ಒಂದಷ್ಟು ಪರೀಕ್ಷೆನಲ್ಲಿ ಕೊಟ್ಟಾಗ ಒಂದು 5 ನಿಮಿಷ ನಮ್ಮದೇ ಆದಂಥ ಒಂದು ಯೋಜನೆಯನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ. ಒಂದು ಯೋಜನೆಯಲ್ಲಿ ಏನಿರಬೇಕು, ಮೊದಲು ಹೇಗೆ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಯೋಚನೆ ಮಾಡಬೇಕು. ಏನೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು ಆ ಪ್ರಬಂಧ ಯೋಚನೆ ಮಾಡಿ, ಹೇಗೆ ಮುಕ್ತಾಯ ಮಾಡಬೇಕು ನಾನು ಅನ್ನೋದನ್ನು ಯೋಚನೆ ಮಾಡಿ. 5 ನಿಮಿಷದಲ್ಲಿ ಈ ಆಲೋಚನೆಯನ್ನು ನೀವು ಒಂದು ಕಡೆ ಬರ್ಕೊಳ್ತಾ ಬನ್ನಿ. ಸುಮ್ಮನೆ ಒಂದಷ್ಟು ಪದಗಳಲ್ಲಷ್ಟೇ. ಏನಾದ್ಮೇಲೆ ಏನು ಬರಿತಾ ಬರಬೇಕು ಅಂತ ಚಿಕ್ಕದಾಗಿ ಒಂದು ರಫ್ ಸ್ಕೆಚ್ ಹಾಕ್ಕೊಂಡು ನೀವು ಬರಿತಾ ಬನ್ನಿ. ಇಲ್ಲ ನಾನು ನೇರವಾಗಿ ಬರಿತೀನಿ ಅಂದರೆ ನೇರವಾಗೂ ಕೂಡ ಬರೆಯಬಹುದು. ಮೊದಲನೇದಾಗಿ ಇಲ್ಲಿಂದ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅನ್ನೋದನ್ನು ತಗೊಂಡಿದ್ದೀನಿ. ಪೀಠಿಕೆಯಾಗಿ ಏನನ್ನ ಬರಿಬೇಕು ಪ್ರಬಂಧ ರಚನೆಯಲ್ಲಿ ಅಂದರೆ, ಆ ಟಾಪಿಕ್ ಇದೆಯಲ್ಲ ಅದಕ್ಕೆ ಎಂದರೇನು ಅಂತ ಪ್ರಶ್ನೆ ಹಾಕೊಳ್ಳಿ. ಆ ಎಂದರೇನುಗೆ ಏನೋ ಒಂದು ಉತ್ತರ ಸಿಕ್ಕತ್ತೆ, ಅದನ್ನ ಪೀಠಿಕೆಯಲ್ಲಿ ಬರೀ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂದರೆ ಏನು, ಯಾಕೆ ಬೇಕು, ಎಂದ್ರೇನು ಅಂದರೆ, ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಭಾರತದಂತಹ ವೈವಿಧ್ಯತೆಯುಳ್ಳ ರಾಷ್ಟ್ರಗಳಲ್ಲಿ ಏಕತೆಯನ್ನು ತರುವುದು ಇಂತಹ ರಾಷ್ಟ್ರೀಯ ಹಬ್ಬಗಳ ಮೂಲಕ ಸಾಧ್ಯ ಇದೆ. ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಜಾತಿ, ಧರ್ಮ, ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ನಮ್ಮ ದೇಶದಲ್ಲಿ 3 ರಾಷ್ಟ್ರೀಯ ಹಬ್ಬಗಳನ್ನು ಘೋಷಿಸಲಾಗಿದೆ. ಅದು ಯಾವ್ಯಾವುದು ಅನ್ನೋದನ್ನ ಬರಿತಾ ಬರ್ತೀವಿ. ಮುಂದಿನ ಹಂತನೇ ವಿಷಯ ಬೆಳವಣಿಗೆ. ನಾನು ಈಗಾಗಲೇ ಹೇಳಿದೆ, ನಿಮಗೆ ಪ್ರಬಂಧ ರಚನೆ ಹೇಗೆ ಮಾಡ್ತಾ ಹೋಗ್ತೀರಾ ಅಂತಂದ್ರೆ, ನಿಮ್ಗೆ ಅಂಕಗಳು ಎಷ್ಟಿದೆ ಅನ್ನೋದ್ರ ಮೇಲೆ ನೀವು ನಿರ್ಧರಿಸ್ಕೊಂಡು ಬರಿತಾ ಬನ್ನಿ. 5 ಅಂಕಗಳಿಗಿದ್ರೆ 1 ಪುಟ ಬರಿಬೇಕಾಗತ್ತೆ. 10 ಅಂಕಗಳಿಗಿದ್ರೆ 2 ಪುಟ. ಈ ರೀತಿ ಪುಟನೂ ತುಂಬಾ ಮುಖ್ಯ, ಸಾಲುಗಳು ಮುಖ್ಯ, ವಿಷಯನೂ ಮುಖ್ಯ. 3 ಗಮನದಲ್ಲಿ ಇಟ್ಕೊಂಡು ಬರ್ಕೊಂತ ಬನ್ನಿ. ಜೊತೆಗೆ ಅಂದವಾದ ಬರವಣಿಗೆ ಕೂಡ ಮುಖ್ಯ. ಇಲ್ಲಿ ವಿಷಯ ನಿರೂಪಣೆಗೆ ಬಂದಾಗ ನೋಡಿ, ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಒಂದಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ. ಈಗ ಸ್ವಾತಂತ್ರ್ಯ ದಿನಾಚರಣೆ ಅಂತಂದ್ರೆ ಅದರ ಮಹತ್ವ ಏನು, ಯಾತಕ್ಕಾಗಿ ಈ ದಿನಾಚರಣೆಯನ್ನು ಆಚರಿಸ್ತೇವೆ, ಇದರಿಂದ ಆಗ್ತಕ್ಕಂತಹ ಅನುಕೂಲಗಳೇನೇನು. ಅನುಕೂಲ ಅಂತಂದ್ರೆ ಸಹಜವಾಗಿ ಅದು ಹೇಗೆ ಪ್ರಭಾವ ಬೀರಿದೆ ಆ ದಿನಾಚರಣೆ ಜನರ ಮೇಲೆ ಅಂತ ಬರಿಬೇಕಾದ್ರೆ ನೀವು ಪಾಯಿಂಟ್ಸ್ ರೀತಿಯಲ್ಲಾದರೂ ಮಾಡ್ಕೊಂಡು ಹೋಗ್ಬೋದು, ಅಥವಾ ಚಿಕ್ಕ ಚಿಕ್ಕ ಪ್ಯಾರಾಗಳನ್ನಾದರೂ ಮಾಡ್ಕೊಂಡು ಹೋಗ್ಬೋದು. ಒಟ್ಟಾರೆ ಸ್ವಾತಂತ್ರ್ಯ ದಿನಾಚರಣೆ ಮುಖ್ಯವಾಗಿ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಐಕ್ಯತೆಯನ್ನು ನಮ್ಮಲ್ಲಿ ಉಂಟು ಮಾಡುವಂಥದ್ದು. ಅದನ್ನು ನಾವು ಮುಖ್ಯವಾಗಿ ಬರಿಬೇಕಾಗತ್ತೆ. ನೋಡಿ, ರಾಷ್ಟ್ರೀಯ ಐಕ್ಯತೆಯನ್ನು ಉಂಟು ಮಾಡುತ್ತೆ ಅದು. ಅದೇ ರೀತಿಯಾಗಿ ಒಂದಷ್ಟು ಹಿನ್ನೆಲೆಯನ್ನು ಬರ್ಕೊಂಡು ಬರೋದು. ಇಲ್ಲಿ ನೀವು ಓದ್ಕೊಳ್ಬಹುದು, ಸ್ಕ್ರೀನ್ಶಾಟ್ ತೆಕ್ಕೊಂಡು. ನಾನು ಹೇಗೆ ಬರಿಬೇಕು ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ಈಗ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಒಂದಷ್ಟು ಅದರ ಹಿನ್ನೆಲೆಯನ್ನು ಬರ್ಕೊಂಡು ಹೋಗುವಂಥದ್ದು. ಅದಾದಮೇಲೆ ಇನ್ನೊಂದು ಚಿಕ್ಕ ಪ್ಯಾರಾದಲ್ಲಿ ಅದರ ಆಚರಣೆಯ ಬಗ್ಗೆ ಬರೆಯುವಂಥದ್ದು. ಅದರ ನಂತರ ಒಂದು ಚಿಕ್ಕ ಪ್ಯಾರಾದಲ್ಲಿ ಅದು ಹೇಗೆ ನಮ್ಮ ಮೇಲೆ ಪ್ರಭಾವಿತವಾಗಿದೆ, ಈ ಸ್ವಾತಂತ್ರ್ಯ ದಿನಾಚರಣೆಯಿಂದ ನಮ್ಮ ಒಂದು ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಏನೆಲ್ಲ ಬೆಳೆಸ್ತಾ ಇದ್ದೀವಿ, ರಾಷ್ಟ್ರೀಯ ಐಕ್ಯತೆಗೆ ಇದು ರಾಷ್ಟ್ರೀಯ ಹಬ್ಬಗಳು ಹೇಗೆ ಪೂರಕವಾಗಿದೆ, ಈ ರೀತಿಯಾಗಿ ಒಂದಷ್ಟು ಸಾಲುಗಳನ್ನ ಬರ್ಕೊತಾ ಬನ್ನಿ. ಅದೇ ರೀತಿಯಾಗಿ ಮುಂದುವರಿಸ್ತಾರೆ ಮತ್ತೊಂದು ದಿನಾಚರಣೆ ಗಣರಾಜ್ಯೋತ್ಸವ. ಇದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರೋದನ್ನ ನೋಡಬಹುದು. ಅದನ್ನು ನಾವು ಹೇಗೆ ಬೇಕಾದರೂ ಕೂಡ ಬದಲಾವಣೆ ಮಾಡಿ ನಮ್ಮದೇ ಆದಂಥ ಒಂದು ಬರವಣಿಗೆಯಲ್ಲಿ ಬರಿತಾ ಬರುವಂಥದ್ದು. ಅದೇ ರೀತಿಯಾಗಿ ನೋಡಿ, ಗಾಂಧಿ ಜಯಂತಿ, ಇದು ಕೂಡ ಯಾವುದೇ ಒಂದು ದೇಶದ ಜನರೆಲ್ಲರಿಗೂ ಒಟ್ಟಾಗಿ ಸೇರಲು ನಾಯಕತ್ವ ಬೇಕು. ಅಂತ ನಾಯಕರಿಲ್ಲದೆ ನಾವೇ ದಡಸೇಲರಾಗೋದು, ಅಂದರೆ ದೋಣಿ. ಅಂತೆಯೇ ನಮ್ಮ ದೇಶದ ಸ್ವಾತಂತ್ರ್ಯ ಪಡೆಯಲು ಬಹುಮುಖ್ಯ ನಾಯಕತ್ವ ವಹಿಸಿಕೊಂಡವರು ನಮ್ಮ ದೇಶದ ರಾಷ್ಟ್ರಪಿತ ಎನಿಸಿಕೊಂಡ ಮಹಾತ್ಮ ಗಾಂಧೀಜಿ. ಈ ರೀತಿಯಾಗಿ ಒಂದು ವಾಕ್ಯಗಳು ಒಂದು ಸುಂದರವಾಗಿ ಕಾಣುವಂತೆ, ಸುಂದರವಾಗಿ ಒಂದು ಭಾಷೆಯಲ್ಲಿ ನಿರೂಪಣೆಯನ್ನು ಮಾಡ್ತಾ ಬನ್ನಿ. ಈ ರೀತಿಯ ಒಂದಷ್ಟು ವಾಕ್ಯಗಳನ್ನ ನಾವಿಲ್ಲಿ ನೋಡಬಹುದು. ಕೊನೆಗೆ ನೋಡಿ, ಕೊನೆಯ ಹಂತ ಉಪಸಂಹಾರ. ಈ 3 ಹಂತಗಳಿಗೆ ಅಂಕಗಳನ್ನು ಇಡಲಾಗಿರುತ್ತೆ. ಪೀಠಿಕೆ ಆಯಿತು, ವಿಷಯ ನಿರೂಪಣೆ ಆಯಿತು, ಈಗ ಉಪಸಂಹಾರಕ್ಕೆ ಬಂದಿದ್ವಿ. ಉಪಸಂಹಾರದಲ್ಲಿ ಏನನ್ನ ಬರೀಬೇಕು, ಇಡೀ ಒಟ್ಟಾರೆ ಪ್ರಬಂಧಕ್ಕೆ ಅನ್ವಯವಾಗುವಂತೆ ಒಂದು 4 ಸಾಲುಗಳನ್ನು ಬರಿಬೇಕಾಗತ್ತೆ. ಇದು ನಿಮ್ಮ ಅಭಿಪ್ರಾಯ ಕೂಡ ಆಗಿರಬಹುದು. ಈ ರೀತಿಯಾಗಿ ಪ್ರಬಂಧ ರಚನೆಯನ್ನು ಮಾಡ್ತಾ ಬನ್ನಿ. ಮುಖ್ಯವಾಗಿ ಪ್ರಬಂಧದಲ್ಲಿ 3 ಹಂತಗಳು, ಅದನ್ನು ನೀವು ಅಳವಡಿಸ್ಕೊಂಡು ಪ್ರಬಂಧವನ್ನು ರಚನೆ ಮಾಡಿ. ಎರಡನೇದಾಗಿ ಚಿಕ್ಕ ಚಿಕ್ಕ ಪ್ಯಾರಾಗಳನ್ನು ಮಾಡಿ ಅಥವಾ ಪಾಯಿಂಟ್ಸನ್ನು ಹಾಕು ಕೂಡ ಬರೀಬೋದು. ಚಿಕ್ಕ ಚಿಕ್ಕ ಪ್ಯಾರಾಗಳನ್ನ ಮಾಡ್ತಾ ಬನ್ನಿ. ಅದನ್ನೇ ಕೂಡ ನೋಡ್ತಾರೆ. ಒಂದೇ ಸಮ ಪ್ರಬಂಧವನ್ನು ಬರ್ಕೊಂಡು ಹೋಗ್ಬಾರ್ದು, ಚಿಕ್ಕ ಚಿಕ್ಕ ಪ್ಯಾರಾಗಳನ್ನಾಗಿ ಬರಿತಾ ಬನ್ನಿ. ಜೊತೆಗೆ ಬರವಣಿಗೆ
ಒಂದು ಅಂದವಾಗಿರಲಿ, ಓದೋದಕ್ಕೆ ಸುಲಭವಾಗಿರಲಿ. ಈ ರೀತಿಯಾಗಿ ಒಂದು ಪ್ರಬಂಧವನ್ನು ನೀವು ರಚನೆ ಮಾಡಿ. ಜೊತೆಗೆ ನುಡಿಗಟ್ಟುಗಳನ್ನು, ಗಾದೆಗಳನ್ನು ಅಲ್ಲಲ್ಲೇ ಸೇರಿಸುವಂಥ ಅಗತ್ಯ ಇದ್ದಿದ್ದ ಕಡೆ ಸೇರಿಸಿ. ಮತ್ತೊಂದು ಇಲ್ಲಿ ಕಾಣ್ತಾ ಇದ್ದೀರಾ ನೀವು, ಗ್ರಂಥಾಲಯಗಳ ಮಹತ್ವ ಅನ್ನುವಂಥ ಒಂದು ಟಾಪಿಕ್ಕು. ಅದೇ ನಿಮ್ಮ ಪರೀಕ್ಷೆನಲ್ಲಿ ಯಾವುದಾದ್ರು ಟಾಪಿಕ್ ಚೇಂಜ್ ಮಾಡಲಿ, ನೀವು ಒಂದು ಹಂತಗಳನ್ನು ಕಲ್ತಿದ್ರೆ ಪ್ರಬಂಧ ರಚನೆಯ ಹಂತ, ಅಲ್ಲಿ ನೀವು ಯಾವುದೇ ಟಾಪಿಕ್ ಕೊಟ್ಟರು ಕೂಡ ನೀವೇ ಬರ್ಕೊಂತ ಹೋಗ್ತಾ ಇರ್ತೀರ. ಇಲ್ಲಿ ಪೀಠಿಕೆನಲ್ಲಿ ನೋಡಿ, ಈ ರೀತಿಯ ಒಂದು ವಾಕ್ಯಗಳಿಂದ ನಿಮ್ಮ ಪ್ರಬಂಧ ಪ್ರಾರಂಭವಾದರೆ ತುಂಬ ಚೆನ್ನಾಗಿರುತ್ತೆ. ಗ್ರಂಥಗಳಿಲ್ಲದ ಕೋಣೆ, ಆತ್ಮವಿಲ್ಲದ ದೇಹವಿದ್ದಂತೆ ಅನ್ನುವಂಥದ್ದು. ಈ ರೀತಿಯ ವಾಕ್ಯಗಳಿಂದ ಯಾವುದೇ ಒಂದು ಪ್ರಬಂಧ ಕೊಟ್ಟಿಲ್ಲ, ಮಹಿಳೆಯರ ಒಂದು ಸಬಲೀಕರಣ ಅಂತ ಕೊಟ್ಟರೆ ಮಹಿಳೆಯ ಬಗ್ಗೆ ಇರುವಂತಹ ಯಾವುದಾದ್ರೂ ಒಂದು ಸಾಲಿನಿಂದ ಪ್ರಾರಂಭ ಮಾಡುವಂಥದ್ದು. ಮಹಿಳೆಯ ಒಬ್ಬಳು ವಿದ್ಯೆ ಕಲಿತರೆ ಶಾಲೆಯೊಂದು ತೆರೆದಂತೆ, ಈ ರೀತಿಯ ವಾಕ್ಯಗಳಿಂದ ಪ್ರಾರಂಭ ಮಾಡುವಂಥದ್ದು. ಅದೇ ರೀತಿಯಾಗಿ ಇಲ್ಲೂ ಕೂಡ ಗ್ರಂಥಾಲಯಗಳ ಮಹತ್ವ ಅಂತ ಗ್ರಂಥಾಲಯಗಳ ಬಗ್ಗೆ ಇರುವಂಥ ಒಂದು ವಾಕ್ಯದಿಂದ ಪ್ರಾರಂಭ ಮಾಡಲಾಗಿದೆ. ಈ ರೀತಿಯಾಗಿ ಅದನ್ನು ಮುಂದುವರಿಸ್ತಾ ಹೋಗ್ತಾರೆ ನೋಡಿ. ಜ್ಞಾನಾಭಿವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯ ಸದುಪಯೋಗಕ್ಕೆ ಗ್ರಂಥಾಲಯಗಳು ಬಹಳ ಮುಖ್ಯ ಅಂತ ಅನಿಸ್ಕೊಳುತ್ತವೆ. ಜ್ಞಾನಾರ್ಜನೆಗೆ ಅಗತ್ಯವಾದ ಗ್ರಂಥಗಳಿರುವ ಆಲಯವೇ ಗ್ರಂಥಾಲಯ. ಅದಕ್ಕೆಂದೇ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಗ್ರಂಥಾಲಯಗಳು ತೆರೆಯಲ್ಪಟ್ಟಿವೆ. ಅದಾದ ನಂತರ ಇದು ಪೀಠಿಕೆ ಆಯಿತು. ಪೀಠಿಕೆಯಲ್ಲಿ ನಾನು ಏನು ಬರೀಬೇಕು ಅಂತಂದರೆ, ಇದೇ ವಿಷಯಕ್ಕೆ ಎಂದರೇನು ಅಂತ ಪ್ರಶ್ನೆ ಹಾಕೊಳ್ಳಿ. ಅದೇನು ಉತ್ತರ ಸಿಗುತ್ತೋ ನಿಮಗೆ 4 ಸಾಲುಗಳಲ್ಲಿ ಪೀಠಿಕೆಯಾಗಿ ಬರ್ಕೊಳ್ಳುವಂಥದ್ದು. ಇನ್ನು ವಿಷಯ ನಿರೂಪಣೆಯಲ್ಲಿ ನೀವು ಆ ಟಾಪಿಕ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಕಾರಣಗಳೇನಾದರೂ ಸಿಕ್ಕತ್ತಾ, ಜೊತೆಗೆ ಪರಿಣಾಮಗಳು ಸಿಕ್ಕತ್ತಾ, ಅನುಕೂಲಗಳು ಸಿಕ್ಕತ್ತಾ, ಅನಾನುಕೂಲಗಳು ಸಿಕ್ಕತ್ತಾ, ಅಥವಾ ನಮ್ಮ ಪಾತ್ರ ಅದರಲ್ಲಿ, ಉದಾಹರಣೆಗೆ ಪರಿಸರ ಸಂರಕ್ಷಣೆ ಅಂತಿದ್ರೆ ಅದರಲ್ಲಿ ನಮ್ಮ ಪಾತ್ರ ಬರುತ್ತೆ, ಸಮಾಜದ ಒಂದು ಪಾತ್ರ, ನಮ್ಮ ವೈಯಕ್ತಿಕ ಪಾತ್ರ, ಆ ವಿಷಯಗಳನ್ನೇನಾದರೂ ಸೇರಿಸ್ಬೋದಾ? ಇದಿಷ್ಟು ಅಂಶಗಳಿಗೂ ಗಮನ ಕೊಡಬೇಕು ಸ್ನೇಹಿತರೆ. ಈ ವಿಷಯಗಳನ್ನು, ಈ ಪಾಯಿಂಟ್ಸನ್ನು ಅಲ್ಲಿ ಬಳಸ್ಕೊಳ್ಬೋದಾ? ಅನುಕೂಲ ಸಿಕ್ಕತ್ತಾ, ಅನಾನುಕೂಲ ಸಿಕ್ಕತ್ತಾ, ಪರಿಣಾಮ ಸಿಕ್ಕತ್ತಾ, ಕಾರಣ ಸಿಕ್ಕತ್ತಾ? ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸಿಗೋದಿಲ್ಲ. ಇಲ್ಲಿ ಗ್ರಂಥಾಲಯಗಳ ಮಹತ್ವ ಅಂತಂದಾಗ ಅದರ ಅನುಕೂಲಗಳು ನಮಗೆ ಸಿಗುತ್ತೆ. ಗ್ರಂಥಾಲಯದಿಂದ ಆಗ್ತಕ್ಕಂಥ ಅನುಕೂಲಗಳು, ಅನಾನುಕೂಲ ಅನ್ನೋದು ಏನು ಸಿಗೋದಿಲ್ಲ. ಹಾಗಾಗಿ ಕೆಲವೊಂದು ವಿಷಯಕ್ಕೆ ಕೆಲವೊಂದು ಸಿಕ್ಕತ್ತೆ, ಆಯಿತಾ. ಈಗ ಪರಿಸರ ಒಂದು ಮಾಲಿನ್ಯ ಅಂದರೆ ಅಲ್ಲಿ ಕಾರಣಗಳು ಸಿಕ್ಕತ್ತೆ, ನಮಗೆ ಪರಿಹಾರೋಪಾಯಗಳು ಕೂಡ ಸಿಕ್ಕತ್ತೆ. ಅದರಲ್ಲಿ ವೈಯಕ್ತಿಕವಾಗಿ ನನ್ನ ಪಾತ್ರ ಏನು, ಸಮಾಜದ ಪಾತ್ರ ಏನು, ಅವೆಲ್ಲ ಸಿಗ್ತಾ ಬರುತ್ತೆ. ಹಾಗಾಗಿ ಯಾವ ವಿಷಯಕ್ಕೆ ಯಾವುದು ಹೊಂದಾಣಿಕೆ ಆಗುತ್ತೆ ನೋಡ್ತಾ ಹೋಗಿ, ಅದಕ್ಕೆ ಸಂಬಂಧಿಸಿದಂತೆ ಬರಿತಾ ಬನ್ನಿ. ಇಲ್ಲಿ ವಿಷಯ ನಿರೂಪಣೆಯಲ್ಲಿ ಗ್ರಂಥಾಲಯದ ಮಹತ್ವವನ್ನು ತಗೊಂಡವರು ಒಂದೊಂದೇ ವಿಷಯವನ್ನಾಗಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಸ್ಕ್ರೀನ್ಶಾಟನ್ನು ತಗೊಂಡು ನೀವು ಹಾಗೆ ಓದ್ತಾ ಬನ್ನಿ. ಅದೇ ರೀತಿಯಾಗಿ ಉಪಸಂಹಾರಕ್ಕೆ ಬಂದರು. ಉಪಸಂಹಾರದಲ್ಲಿ ಏನಂತ ಹೇಳಲಾಗಿದೆ, ಯಾವ ರೀತಿಯಾಗಿ ಉಪಸಂಹಾರ ಮಾಡಿದ್ದಾರೆ? ಒಟ್ಟಾರೆಯಾಗಿ ಜೀವನದ ನಿಜವಾದ ಮೌಲ್ಯ ಮತ್ತು ಸಾರ್ಥಕತೆಯನ್ನು ತಿಳಿದುಕೊಳ್ಳುವಲ್ಲಿ, ಜೀವನದ ಬಗೆಗೆ ಭರವಸೆಯನ್ನು ತುಂಬುವಲ್ಲಿ ಮತ್ತು ಚಾರಿತ್ರ್ಯವನ್ನು ನಿರ್ವಹಿಸುವಲ್ಲಿ ಅಥವಾ ನಿರ್ಮಿಸುವಲ್ಲಿ ಪುಸ್ತಕಗಳ ಪಾತ್ರ ಹಿರಿದು. ಇಂತಹ ಪುಸ್ತಕಗಳನ್ನೊಳಗೊಂಡ ಗ್ರಂಥಾಲಯದ ಸದ್ಬಳಕೆಯಿಂದ ಸ್ವಯಂ ವ್ಯಕ್ತಿತ್ವ ವಿಕಾಸ ಹಾಗೂ ಶೈಕ್ಷಣಿಕ ಪ್ರಕ್ರಿಯೆಗಳ ಉತ್ತಮ ನಿರ್ವಹಣೆ ಸಾಧ್ಯವಾಗುತ್ತದೆ. ಆದ್ದರಿಂದ ಗ್ರಂಥಾಲಯಗಳನ್ನು ಅಭಿವೃದ್ಧಿಪಡಿಸಿ ಕಾಲಕಾಲಕ್ಕೆ ಅದನ್ನು ವಾಸ್ತವಿಕ ನೆಲೆಗಟ್ಟಿಗೆ ತಕ್ಕಂತೆ ವಿಸ್ತೃತಗೊಳಿಸುವುದು ನಮ್ಮ ಕರ್ತವ್ಯವಾಗಬೇಕು. ನಿಮಗೆ ತುಂಬ ಪದಗಳು, ಕ್ಲಿಷ್ಟವಾಗಿರೋಂಥ ಪದನೇ ತಗೊಂಡು ಪ್ರಬಂಧ ಬರೀಬೇಕು ಅಂತ ಏನೂ ಇಲ್ಲ. ನಿಮಗೆ ಬರುವಂತಹ ಸರಳ ಭಾಷೆಯಲ್ಲೇ ಕೂಡ ಪ್ರಬಂಧವನ್ನು ರಚನೆ ಮಾಡ್ಬೋದು. ಯಾಕೆಂದರೆ ಕನ್ನಡವನ್ನು ಪ್ರಥಮ ಭಾಷೆಯಾಗಿ, ಫಸ್ಟ್ ಲ್ಯಾಂಗ್ವೇಜ್ ಆಗಿ ಓದಿಲ್ದಲೇ ಇರೋರು ಇರ್ತೀರ, ಅಥವಾ ಈಗ ಕೆಲವರು ಪರೀಕ್ಷೆಗಳಲ್ಲಿ ಬರೀತಾ ಇರ್ತೀರ. ಹಾಗಾಗಿ ನಿಮ್ಮ ಸರಳವಾದಂಥ ಭಾಷೆಯಲ್ಲೇ ಬರ್ಕೊಳ್ತಾ ಬನ್ನಿ. ತುಂಬ ಯಾವ್ಯಾವುದೋ ಪದಗಳನ್ನ ಬರೀಬೇಕು, ಎಲ್ಲಿಂದನೋ ತರಬೇಕು ಅನ್ನುವಂಥ ಯಾವ ನಿಯಮನೂ ಇಲ್ಲ. ನೀವೇನು ಬರೀತೀರ ಸ್ಪಷ್ಟವಾಗಿ, ಸರಳವಾಗಿ, ನಿಮಗೆ ಅನಿಸಿದಂಥ ಭಾಷೆಯಲ್ಲೇ ನಿರರ್ಗಳವಾಗಿ ಬರ್ಕೊಳ್ತಾ ಬನ್ನಿ. ಮತ್ತೊಂದು ವಿಷಯ ಸಾಮಾಜಿಕ ಪಿಡುಗು. ಇಲ್ಲಿ ಸಾಮಾಜಿಕ ಪಿಡುಗು ಅಂದರೆ ಏನು ಅಂತ ಪ್ರಶ್ನೆ ಹಾಕೊಳ್ಳಿ, ಉತ್ತರ ಸಿಗುತ್ತೆ, ಅದನ್ನು ಉತ್ತರಿಸ್ತಾ ಬನ್ನಿ. ಇಲ್ಲಿ ಏನನ್ನು ಕೊಡಲಾಗಿದೆ? ಇಂದು ಮಾನವನಿಗೆ ಅತಿ ಅವಶ್ಯಕವಿರುವ ಪರಿಸರ ಹಾಳಾಗುತ್ತಿರುವುದಕ್ಕೆ ವಿವಿಧ ಕಾರಣಗಳಿದ್ದು, ಅದರಲ್ಲಿ ಮುಖ್ಯವಾಗಿ ಕಾರಣ ಮಿತಿಮೀರಿದ ಜನಸಂಖ್ಯೆ. ಇದನ್ನಾಧರಿಸಿ ಹುಟ್ಟುವ ಸಮಸ್ಯೆಗಳಲ್ಲಿ ಸಾಮಾಜಿಕ ಪಿಡುಗುಗಳು ಕೂಡ ಒಂದು. ಸಮಾಜದ ಪ್ರಗತಿಗೆ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಅಡ್ಡಿಯನ್ನು ಉಂಟು ಮಾಡುವ ಶಕ್ತಿಯನ್ನು ಸಾಮಾಜಿಕ ಪಿಡುಗುಗಳು ಅಂತೀವಿ. ಈ ರೀತಿಯಾಗಿ ಒಂದಷ್ಟು ಅದರ ಬಗ್ಗೆ ನಿಮ್ಗೇನು ಗೊತ್ತೋ ಅದು ಬರೀರಿ, ಯಾವುದರಲ್ಲಿ? ಪೀಠಿಕೆಯಲ್ಲಿ. ನಂತರ ವಿಷಯ ನಿರೂಪಣೆಯಲ್ಲಿ ನೋಡಿ,
ಈ ರೀತಿಯ ವಾಕ್ಯಗಳನ್ನು ಸೇರಿಸಲಾಗಿದೆ. ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾವುದ್ಯಾವುದು? ಅಜ್ಞಾನಕ್ಕೆ ಅನಕ್ಷರತೆಯೇ ಮುಖ್ಯ ಕಾರಣ. ಅಜ್ಞಾನ ಮತ್ತು ಅನಕ್ಷರತೆ ಇವೆರಡೂ ಕೂಡ ಒಂದು ನಾಣ್ಯದ ಎರಡು ಮುಖ. ಮತ್ತೊಂದು ವಿಷಯ ತಗೊಂಡಿದ್ದೀವಿ ಪ್ರಬಂಧ ರಚನೆಯಲ್ಲಿ, ಸಾಮಾಜಿಕ ಪಿಡುಗುಗಳು ಅನ್ನುವಂಥದ್ದು. ಹಾಗಂದ್ರೆ ಏನು ಅಂತ ಬರೆಯೋದೆ ಪೀಠಿಕೆಯಲ್ಲಿ ಬರಿತಾ ಹೋಗ್ತೀರಾ. ಹಾಗಂದ್ರೆ ಏನು ಅಂತ ಇಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ಸಮಾಜದ ಪ್ರಗತಿಗೆ ಅಥವಾ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಅಡ್ಡಿಯನ್ನು ಉಂಟು ಮಾಡುವ ಶಕ್ತಿಯನ್ನು ಸಾಮಾಜಿಕ ಪಿಡುಗುಗಳು ಅಂತ ಇಲ್ಲಿ ಹೇಳಲಾಗಿದೆ. ನೀವು ನಿಮಗೆ ಗೊತ್ತಾಗಿರುವಂಥ ಭಾಷೆಯಲ್ಲಿ ಬರಿತಾ ಬನ್ನಿ. ಜೊತೆಗೆ ವಿಷಯ ನಿರೂಪಣೆಯನ್ನು ತಗೊಂಡೋಗ್ತಾರೆ. ಆ ವಿಷಯ ನಿರೂಪಣೆಯಲ್ಲಿ ನೋಡಿ ಈ ರೀತಿಯ ಸಾಲುಗಳನ್ನ ನೀವು ಕೂಡ ಸೇರಿಸ್ತಾ ಬನ್ನಿ. ಈ ಅಜ್ಞಾನಕ್ಕೆ ಅನಕ್ಷರತೆಯೇ ಮುಖ್ಯ ಕಾರಣ. ಅಜ್ಞಾನ ಮತ್ತು ಅನಕ್ಷರತೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಈ ರೀತಿಯ ವಾಕ್ಯಗಳನ್ನು ನೀವು ಸೇರಿಸುವಂಥದ್ದು. ಜೊತೆಗೆ ಪಾಯಿಂಟ್ಸನ್ನು ಕೂಡ ಅದಕ್ಕೆ ಮಾಡ್ತಾ ಬರ್ಬೋದು. ಈಗ ಮುಖ್ಯವಾದವುಗಳೆಂದರೆ ಅಂತ ಇರಬೇಕಾದ್ರೆ ಇಲ್ಲಿ ಒಂದನೇದು ಬಡತನ, ನಿರುದ್ಯೋಗ, ಅಜ್ಞಾನ, ಅನಕ್ಷರತೆ, ಜಾತೀಯತೆ, ಸ್ತ್ರೀ ಶೋಷಣೆ, ಮಾದಕ ವಸ್ತುಗಳ ಸೇವನೆ ಮೊದಲಾದವು. ಅದನ್ನು ವಿವರಣೆ ಕೊಡಬೇಕು ಅಂದರೆ ಅದೇ ಪಾಯಿಂಟ್ನಲ್ಲಿ ವಿವರಣೆ ಕೊಡೋದಾದರೆ ಅದೇ ಪಾಯಿಂಟ್ ಇಟ್ಕೊಳ್ಳಿ. ಇಲ್ಲಾಂದರೆ ಪಾಯಿಂಟ್ ಚೇಂಜ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ನೀವು ಪಾಯಿಂಟ್ಸ್ನ ಚೇಂಜ್ ಮಾಡ್ತಾ ಬರ್ಬೋದು. ನಂತರ ಇಲ್ಲಿ ನೋಡ್ಬೋದು ಈ ಒಂದು ಪಿಡುಗುಗಳಿಗೆ ನಿವಾರಣೋಪಾಯ. ಅದರಲ್ಲಿ ಯುವಕ ಯುವತಿಯರು ಮಾದಕ ವಸ್ತುಗಳಿಂದ ಹಾನಿಗೊಳಗಾಗ್ತಾರೆ. ಜೊತೆಗೆ ಉತ್ಪಾದನೆ ಮತ್ತು ಮಾರಾಟವನ್ನು ನಿಷೇಧಿಸುವುದು, ಅಂತಹ ಒಂದು ಮಾದಕ ವಸ್ತುಗಳನ್ನು, ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟುವಂಥದ್ದು. ಇದನ್ನು ಕೂಡ ನೋಡಿ ಈ ರೀತಿಯಾಗಿ ಪಾಯಿಂಟ್ಸ್ ಹಾಕೊಳ್ತಾ ಬರ್ಬೋದು. ಇದು ಒಂದನೇದಾಗಿದ್ರೆ, ಇದು ಎರಡನೇದಾಗಿರುತ್ತೆ ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟುವಂಥದ್ದು. ಬಡತನದ ಒಂದು ದಾರಿದ್ರ್ಯವನ್ನು ಕಡಿಮೆ ಮಾಡುವಂಥದ್ದು ಮೂರನೇ ಪಾಯಿಂಟ್ ಆಗುತ್ತೆ. ನಾಲ್ಕನೇದು ಸ್ತ್ರೀ ಶೋಷಣೆಯನ್ನು ನಿಲ್ಲಿಸಬೇಕು. ಈ ರೀತಿಯಾಗಿ ಒಂದ್ರ ಕೆಳಗೆ ಒಂದನ್ನು ಕೂಡ ನೀವು ಬರ್ಕೊತಾ ಬಂದರೆ ಪ್ರಬಂಧ ಹೆಚ್ಚಾಗಿ ಬರೆದಿದ್ದೀರಾ ಅಂತ ಅನ್ಸುತ್ತೆ. ಈಗ ಒಂದು ಸಾಲಿನ ಪಕ್ಕ ಒಂದು ಸಾಲು ಬರ್ಕೊಳ್ತಾ ಬಂದರೆ ನೀವು ಪೇಜನ್ನು ಕೂಡ ಬೇಗ ತುಂಬಿಸೋಕ್ಕಾಗಲ್ಲ. ಇದು ಕೂಡ ತುಂಬ ಮುಖ್ಯ ಪರೀಕ್ಷೆಯಲ್ಲಿ. ನಿಮ್ಮ ಪುಟ ಕೂಡ ನೋಡ್ತಾರೆ ಒಂದು ಮೌಲ್ಯಮಾಪನ ಮಾಡುವಂಥವ್ರು. ಹಾಗಾಗಿ ಪುಟ ಕೂಡ ತುಂಬಿಸ್ಬೇಕಾಗತ್ತೆ. ನಾನು ಹೇಳೋದ್ನೆಲ್ಲ 10 ಅಂಕಗಳಿಗಿದ್ರೆ 2 ಪುಟನಾದರೂ ಬರೀಬೇಕಾಗತ್ತೆ. 20 ಅಂಕಗಳಿದ್ರೆ 3 ಅಥವಾ 4 ಪುಟನಾದರೂ ಬರೀಬೇಕಾಗತ್ತೆ. ಈ ರೀತಿ ಇದ್ದಾಗ ಪುಟ ಕೂಡ ತುಂಬ ಮುಖ್ಯ ಆಗಿರೋದ್ರಿಂದ ಒಂದು ಕೆಳಗೆ ಒಂದು ಪಾಯಿಂಟ್ಸನ್ನ ಹಾಕೊಂಡು ಬನ್ನಿ. ಅಥವಾ 1, 2 ಅನ್ನೋದಕ್ಕಿಂತ ಒಂದು ಈ ರೀತಿಯಾಗಿ ಒಂದು ಯಾವುದೋ ಒಂದು ಸಿಂಬಲನ್ನು ತೋರಿಸ್ಕೊಳ್ತಾ ಬನ್ನಿ ಪಾಯಿಂಟ್ಸ್ಗಳಿಗೆ. ಆವಾಗ ಒಂದ್ರ ಕೆಳಗೊಂದು ನಿಮಗೆ ಒಂದು ಜಾಗ ಕೂಡ ಜಾಸ್ತಿ ಬರೆದಿದ್ದೀರಾ ಅಂತ ಅನಿಸುತ್ತೆ. ನಂತರ ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ವಚ್ಛ ಭಾರತ ಅಭಿಯಾನ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಪೀಠಿಕೆ. ಜೊತೆಗೆ ವಿಷಯ ನಿರೂಪಣೆಯಲ್ಲಿ ಇದು ಯಾವಾಗ ಪ್ರಾರಂಭವಾಯಿತು, ಇದು ಪ್ರಾರಂಭವಾಗೋದಕ್ಕೆ ಏನು ಉದ್ದೇಶ, ಆ ಉದ್ದೇಶಗಳಿಂದ ಏನೆಲ್ಲ ಒಂದು ಗುರಿಯನ್ನು ಇಟ್ಕೊಳ್ಳಾಯಿತು, ಅದು ಹೇಗೆ ಸಾಕಾರಗೊಳ್ತಾ ಇದೆ ಅನ್ನುವಂಥದ್ದು. ಹೀಗೆ ಒಂದ್ರ ಕೆಳಗೊಂದನ್ನು ಬರಿತಾ ಹೋಗುವಂಥದ್ದು. ಇಲ್ಲಿ ಉಪಸಂಹಾರ, ಇಡೀ ಒಟ್ಟಾರೆ ಪ್ರಬಂಧ ಏನು ಹೇಳುತ್ತೆ ಅನ್ನೋದನ್ನ ಇದು 4-5 ಸಾಲುಗಳು ಹೇಳ್ತಾ ಬರುತ್ತೆ. ನೋಡಿ ನಾನು ಹೇಳಿದ್ನಲ್ಲ ಈಗ ಪಾಯಿಂಟ್ಸ್ ರೀತಿಯಲ್ಲಿ ಬರಿಬೋದು ಅಂತ. ಈ ರೀತಿಯಾಗಿ ಇಲ್ಲಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂತ ಇದೆ. ಹಾಗಂದ್ರೆ ಏನು ಅಂತ ಬರೆಯುವಂಥದ್ದು. ಶಾಸನಗಳು, ನಾಣ್ಯಗಳು, ಪ್ರಾಚೀನ ದೇವಾಲಯಗಳು, ತಾಮ್ರಪಟ, ತಾಳೆಗರಿ ಮುಂತಾದ ಪ್ರಾಚ್ಯ ವಸ್ತುಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ. ಇಲ್ಲಿ ಪಾಯಿಂಟ್ಸ್ ಆಗ್ತಾ ಬರ್ತಾ ಇದ್ದಾರೆ ನೋಡಿ. ಪ್ರಾಚ್ಯ ವಸ್ತುಗಳ ಸಂರಕ್ಷಣೆಗಾಗಿ ಇಲಾಖೆಯಿಂದ ವಿಶೇಷ ಕಾಳಜಿ ವಹಿಸಿರೋದು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಕೂಡ ನಾವು ಪ್ರಬಂಧದಲ್ಲಿ ಬರಿತಾ ಬರ್ಬೋದು. ನಂತರ ಇಲ್ಲಿ ಕೆಳಗೆ ಉಪಸಂಹಾರವನ್ನು ಕೂಡ ಬರೆಯಲಾಗಿದೆ, ಒಟ್ಟಾರೆ ಪ್ರಬಂಧವನ್ನು ಸೇರಿದಂತೆ. ನಂತರ ಬರೋಣ ಪತ್ರಲೇಖನ. ಪತ್ರಲೇಖನದಲ್ಲಿ ನಾವು ಮುಖ್ಯವಾಗಿ ಅವರು ಒಂದು ಪತ್ರ ಬರೆಯೋದಕ್ಕೆ ಗೆ ವಿಳಾಸವನ್ನು ಕೊಟ್ಟಿರ್ತಾರೆ, ಇಂದ ವಿಳಾಸವನ್ನು ಕೂಡ ಅವರೇ ಕೊಟ್ಟಿರ್ತಾರೆ. ಅದನ್ನು ಗಮನಿಸಬೇಕು. ಅವರು ಕೊಟ್ಟಿರುವಂತಹ ವಿಳಾಸದಲ್ಲೇ ನಿಮ್ಮ ಪತ್ರವನ್ನು ಬರೀಬೇಕು. ಅಥವಾ XXX ಅಂತ ಬರೀರಿ. ನಿಮ್ಮ ಹೆಸರು XXX ಎಂದು ಭಾವಿಸಿಕೊಂಡು, ನಿಮ್ಮ ಸ್ಥಳ YY ಎಂದು ಭಾವಿಸಿಕೊಂಡು ಆ ರೀತಿ ಕೊಟ್ಟಿರ್ತಾರೆ. ಆವಾಗ ನಾವೇನು ಮಾಡಬೇಕು, ಅದೇ ಹೆಸರಿನಿಂದ ಪತ್ರ ಬರೀಬೇಕು. ಅಥವಾ ಅವರೇ ಒಂದು ಹೆಸರನ್ನು ಕೊಟ್ಟಿರ್ತಾರೆ, ಆ ಹೆಸರಿನಿಂದ ಪತ್ರ ಬರೀಬೇಕು. ಯಾವಾಗಲೂ ಕೂಡ ನಿಮಗೆ ನೇಮಕಾತಿ ಪರೀಕ್ಷೆಯಲ್ಲಿ ಅವರೇ ಹೆಸರು ಕೊಟ್ಟಿರ್ತಾರೆ. ಖಂಡಿತ ನಿಮ್ಮ ಹೆಸರು ಬರೆಯೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಹಾಗಾಗಿ ಅವ್ರು ಕೊಟ್ಟಿರೋಂಥ ಹೆಸರು, ಊರು, ಸ್ಥಳ ಅದರಲ್ಲೇ ಪ್ರಾರಂಭನೂ ಮಾಡಬೇಕು, ಅದರಲ್ಲೇ ಮುಕ್ತಾಯನೂ ಮಾಡಬೇಕು. ಕೆಲವೊಮ್ಮೆ ಏನು ಮಾಡ್ತಾರೆ, ಪ್ರಾರಂಭ ಮಾಡಿರ್ತಾರೆ, ಮುಕ್ತಾಯದಲ್ಲಿ ಗೊತ್ತಿಲ್ಲದಂಗೆ ನಿಮ್ಮ ಒಂದು ಹೆಸರನ್ನ ಬರ್ತಿರ್ತೀರ. ಅದು ಸ್ವಲ್ಪ ನೋಡ್ಕೊತ ಬರಿತಾ ಬರಬೇಕು. ಇಲ್ಲಿ ಯಾವುದೇ ರೀತಿಯ ನಿಮ್ಮ ಹೆಸರು ಬರೆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಮೌಲ್ಯಮಾಪನದಲ್ಲಿ ಅಡ್ಡಿ ಆಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನೆನ್ಪಿಟ್ಕೊಂಡು ಬರಿತಾ ಬನ್ನಿ. ಮೊದಲನೇದಾಗಿ ಪತ್ರಲೇಖನದಲ್ಲಿ
ಗೆ ಅವರೇ ಕೊಟ್ಟಿರ್ತಾರೆ, ಇಂದ ಅವರೇ ಕೊಟ್ಟಿರ್ತಾರೆ. ಇವರಿಂದ ಅಂತಲೂ ಬರಿಬೋದು ಅಥವಾ ಇಂದ ಅಂತಲೂ ಬರಿಬೋದು. ಇಲ್ಲಿ ಅದಕ್ಕೂ ಮೊದಲಾಗಿ ಬಲಭಾಗದಲ್ಲಿ ದಿನಾಂಕವನ್ನು ಹಾಕ್ತೀವಿ. ಒಂದು ಪತ್ರ ಬರೆಯೋಕ್ಕೂ ಮೊದಲು ನೀವೇನು ಮಾಡಿ ಅಂತಂದರೆ, ಈ ರೀತಿಯಾಗಿ ಮೇಲ್ಭಾಗದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಗೆರೆಯನ್ನು ಹಾಕ್ಕೊಳ್ಳಿ. ಅಲ್ಲಿ ದಿನಾಂಕವನ್ನು ಇಲ್ಲಿ ನಮೂದಿಸಿ, ಇಲ್ಲಿ ಇಂದ ಶುರು ಮಾಡಿ, ಇಂದ 3 ಸಾಲು ಬಿಡಿ, ನಂತರ ಗೆ ಬರೀರಿ. ಈ ಎಡಭಾಗದ ಒಂದು ಗೆರೆ ಏನಿದೆ ಅದಕ್ಕೆ ಹೊಂದಿಕೊಂಡಂತೆಯೇ ಇರಬೇಕು, ಅಲ್ಲಿ ಯಾವುದೇ ಕಾರಣಕ್ಕೂ ಜಾಗವನ್ನು ಬಿಡಬೇಡಿ. ಈಗ ಅವರೇ ಇಂದ ಕೊಟ್ಟಿದ್ದಾರೆ, ಬರಿತೀರಾ, ಈ ರೀತಿಯಾಗಿ ಬರಿತೀರಾ. ಗೆ ಕೂಡ ಅವರೇ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೀವೇನು ಬರಬೇಕು, ಹುದ್ದೆಯ ಹೆಸರನ್ನು ಬರಿಬೇಕು. ಯಾವ ಹುದ್ದೆಗೆ ನೀವು ಪತ್ರವನ್ನು ಬರಿತಾ ಇದ್ದೀರಾ. ನಂತರ ಆ ಹುದ್ದೆ ಯಾವ ಸಂಸ್ಥೆನಲ್ಲಿ ಇದೆ ನೋಡಿ. ಇಲ್ಲಿ ಸಂಪಾದಕರು ಯಾವ ಸಂಸ್ಥೆನಲ್ಲಿ, ದಿನಮಣಿ ಸ್ಥಳೀಯ ದಿನಪತ್ರಿಕೆ ಅನ್ನುವಂಥ ಸಂಸ್ಥೆಯಲ್ಲಿ. ನಂತರ 3ನೇದಾಗಿ ಸ್ಥಳ, ಇದನ್ನು ಮರಿಬೇಡಿ. ಈ ರೀತಿಯಾಗಿ ಬರೆದ್ವಿ, ತುಂಬ ಸುಲಭನಾಗಿ. ಇಂದ ತುಂಬ ಸರಳವಾಗಿ ಬರೀತೀರಾ, ಅವರೇ ಕೊಟ್ಟಿರ್ತಾರೆ. ನಂತರ ಗೆ ಬರಿಬೇಕಾದ್ರೆ ಹುದ್ದೆ ಮೊದಲು ಬರೀರಿ, ಸಂಸ್ಥೆ ನಂತರ ಬರೀರಿ, ಸ್ಥಳ ನಂತರ ಬರೀರಿ. ಮಾನ್ಯರೇ ಅನ್ನುವಂಥ ಒಂದು ಪದ ಬರೆಯೋದನ್ನ ಮರಿಬೇಡಿ. ಅದಾದಮೇಲೆ ವಿಷಯ ಬರುತ್ತೆ. ವಿಷಯ ಕೂಡ ಅವರು ಏನನ್ನ ಕೋರಿ ಅಂತ ಇದೆ ನೋಡಿ, ಆ ಕೋರಿ ಅನ್ನುವಂಥ ಪದದ ಹಿಂದಿನ ಸಾಲನ್ನು ನೀವು ವಿಷಯವಾಗಿ ತಗೊಳ್ಳಿ. ಇಲ್ಲಿ ನೋಡಿ, ಈ ಪತ್ರದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ದಿನಾಂಕವನ್ನು ಬರಿತೀರಾ, ಇಲ್ಲಿ ಇಂದ ಅಂತ ಬರಿತೀರಾ ಅಥವಾ ಇವರಿಂದ ಅಂತ ಬರಿತೀರಾ. ಅಲ್ಲಿ ಕೊಟ್ಟಿರುವಂಥ ವಿಳಾಸವನ್ನು ಬರಿತೀರಾ. ಇಲ್ಲಿ ಗೆ ಅಥವಾ ಇವರಿಗೆ ಅಂತ ಬರಿತೀರಾ, ವಿಳಾಸವನ್ನು ಬರಿತೀರಾ. ಮಾನ್ಯರೇ ಇನ್ನೂ ಎಡಭಾಗಕ್ಕೆ ಸ್ವಲ್ಪ ಬರಬೇಕು. ವಿಷಯ ಕೂಡ ಅದರ ಕೆಳಗಡೆ ಒಂದು ಪದ ಆಗಷ್ಟು ಜಾಗ ಬಿಟ್ಟು ಬರಿಬೇಕು. ಈ ಕೋರಿ ಅನ್ನುವಂಥ ಪದ ಇದೆಯಲ್ಲ, ಅದರ ಹಿಂದಿನ ಸಾಲನ್ನು ನೀವು ವಿಷಯವಾಗಿ ತೆಗೆದುಕೊಳ್ಬೋದು. ವಿಷಯವನ್ನು ಬರಿತೀರಾ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಶುರು ಮಾಡಿ, ಆ ವಿಷಯಕ್ಕೆ ಸಂಬಂಧಿಸಿದಂತೆ 4-5 ಸಾಲುಗಳಲ್ಲಿ ಅಥವಾ ಒಂದು 7-8 ಸಾಲು ಅಂದ್ಕೊಳ್ಳಿ. ಅಥವಾ ನಿಮ್ಮ ಅಂಕಗಳು ಜಾಸ್ತಿ ಅಂಕಗಳಿಗೆ ಇಟ್ಟಿದ್ರೆ, 5 ಅಂಕಗಳಿಗೆ ಇಟ್ಟಿದ್ರೆ ಇಷ್ಟು ಸಾಕು, 5-6 ಸಾಲು ಸಾಕು. 10 ಅಂಕಗಳಿಗೆ ಇಟ್ಟಿದ್ರೆ ಚಿಕ್ಕ ಚಿಕ್ಕ ಒಂದು 3 ಪ್ಯಾರಾಗಳನ್ನ ಅದರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬರ್ಕೊಳ್ತಾ ಬರುವಂಥದ್ದು. ಉದಾಹರಣೆಗೆ ಒಂದು ವಿಷಯದಲ್ಲಿ ಬೀದಿಯ ದೀಪವನ್ನು ಸರಿಪಡಿಸುವಂತೆ ಕೋರಿ ಅಂತ ಇದ್ದರೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೀದಿ ದೀಪ ಇಲ್ಲದಲೇ ಏನೇನು ಅನಾಹುತ ಆಗ್ತಿದೆ ಅಂತ 1ನೇ ಪ್ಯಾರಾದಲ್ಲಿ ಬರೀ. 2ನೇ ಪ್ಯಾರಾದಲ್ಲಿ ಅದನ್ನು ನಮಗೆ ದೊರಕಿಸ್ಕೊಡಿ ಅನ್ನೋದನ್ನು 2ನೇ ಪ್ಯಾರಾದಲ್ಲಿ ಬರೀರಿ. 3ನೇ ಪ್ಯಾರಾದಲ್ಲಿ ಒಂದು ಧನ್ಯವಾದಗಳನ್ನ ಹೇಳಿ 3ನೇ ಪ್ಯಾರಾವನ್ನು ಬರೀರಿ. ಈ ರೀತಿಯಾಗಿ ಕೂಡ ಬರಿತಾ ಬನ್ನಿ. ಈ ರೀತಿಯಾಗಿ ನೋಡಿ, ಇಲ್ಲಿ ಪತ್ರದ ಒಂದು ಮಾದರಿಯನ್ನು ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಕಳೆದ ಒಂದು ವಿಡಿಯೋದಲ್ಲಿ ಪತ್ರಲೇಖನವನ್ನು ಬರೆಯೋದನ್ನು ಹೇಳ್ಕೊಟ್ಟಿದ್ದೆ. ಅದರ ಒಂದು ಮಾದರಿ ಇಲ್ಲಿದೆ. ಈ ರೀತಿಯಾಗಿ ಅವರು ಹೆಸರನ್ನು ಕೊಟ್ಟಿರೋದಿಲ್ಲ, ಈ ಅಡ್ರೆಸ್ನಿಂದ ಬರೆಯೋದಕ್ಕೆ ಹೇಳಿದರು, ಜೊತೆಗೆ ಈ ಒಂದು ವಿಳಾಸಕ್ಕೆ ಬರೆಯೋದಕ್ಕೆ ಹೇಳಿದರು. ನಂತರ ಮಾನ್ಯರೇ, ಇದು ತುಂಬ ಮುಖ್ಯ ವಿಷಯ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಈ ಪತ್ರದಲ್ಲಿ ಬರೆಯಲಾಗಿದೆ. ಜೊತೆಗೆ ವಂದನೆಗಳಿಗೆ ಇಲ್ಲಿ ಬರಿತೀವಿ. ದಿನಾಂಕ ಮತ್ತು ಸ್ಥಳವನ್ನು ಈ ಭಾಗದಲ್ಲಿ ಹಾಕ್ತೀವಿ. ತಮ್ಮ ವಿಶ್ವಾಸಿ, ಇಲ್ಲಿ ಏನಿದೆಯೋ ಅದನ್ನೇ ಬರಿತೀವಿ. ಇದಾದಮೇಲೆ ಹೊರ ವಿಳಾಸ ಅಂತ ಬೇಕಿದ್ದರೆ ಗೆ ಇದೆಯಲ್ಲ, ಅದನ್ನೇ ಮತ್ತೆ ಇಲ್ಲಿ ಹೊರ ವಿಳಾಸದಲ್ಲಿ ಬರಿಬಹುದು, ಅಥವಾ ಬರೀದೇ ಇದ್ರೂ ಕೂಡ ನಡೆಯುತ್ತೆ. ಇದಿಷ್ಟು ಪರಿಪೂರ್ಣವಾಗಿ ಬರಿತಾ ಬನ್ನಿ. ಅಂಕ ಹೆಚ್ಚಿದಾಗ ಪತ್ರದ ಒಂದು ಮಧ್ಯಭಾಗ ಕೂಡ ಸ್ವಲ್ಪ ಹೆಚ್ಚಿನದಾಗಿ ಬರಿತಾ ಬನ್ನಿ. ಇದಿಷ್ಟು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಹೇಗೆ ಒಂದು ಗಾದೆಯನ್ನು ವಿಸ್ತರಿಸಬೇಕು, ಪತ್ರಲೇಖನವನ್ನು ಬರಿಬೇಕು. ಈಗಾಗಲೇ ಪತ್ರಲೇಖನದ ಬಗ್ಗೆ ವಿಡಿಯೋ ಮಾಡೋದ್ರಿಂದ ನಾನು ಹೆಚ್ಚಿನದಾಗಿ ಇಲ್ಲಿ ಹೇಳಕ್ಕೆ ಹೋಗಲಿಲ್ಲ. ಹಳೆ ವಿಡಿಯೋ ಕೂಡ ನೋಡ್ತಾ ಬನ್ನಿ. ಪತ್ರಲೇಖನ ಹೇಗಿರಬೇಕು, ಜೊತೆಗೆ ಪ್ರಬಂಧ ರಚನೆ ಹೇಗಿರಬೇಕು ಅಂತ ಹೇಳ್ತಾ ಬಂದೆ. ಇದನ್ನು ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಸರಳ ಕನ್ನಡ ಸುಲಭ ವ್ಯಾಕರಣ ಅಂತ ಟೆಲಿಗ್ರಾಮ್, ಅದರಲ್ಲಿ ನಾನು ಒಂದಷ್ಟು ಪ್ರಬಂಧಗಳನ್ನ ಹಾಕ್ತಾ ಬರ್ತೀನಿ. ಪತ್ರಲೇಖನ, ಪ್ರಬಂಧ ಮತ್ತು ಗಾದೆ ವಿಸ್ತರಿಸಿನ ಪ್ರೌಢಶಾಲಾ ಪಠ್ಯಪುಸ್ತಕದಲ್ಲಿರೋಂತೆ ಬರೆದ್ರೆ ಸಾಕಾಗುತ್ತೆ, ಅದನ್ನೇ ಕೂಡ ಹಾಕ್ತಾ ಬರ್ತೀನಿ. ಮಾದರಿಯನ್ನು ನೋಡ್ಕೊಳ್ಳಿ, ಆದರೆ ಅಲ್ಲಿ ಏನು ವಿಷಯ ಕೊಟ್ಟಿರ್ತಾರೋ ಅದಕ್ಕೆ ಸಂಬಂಧಿಸಿದಂತೆ ನೀವು ಬರಿತಾ ಬನ್ನಿ. ಇದಿಷ್ಟನ್ನು ಹೇಳ್ತಾ ಈ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ನಂತರ ಯಾವ ವಿಡಿಯೋ ಬೇಕು, ಯಾವುದರ ಪುನರಾವರ್ತನೆ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಆ ವಿಡಿಯೋ ಮಾಡ್ತಾ ಬರ್ತೀನಿ. ಕಡ್ಡಾಯಕರಣಕ್ಕೆ ಸಂಬಂಧಪಟ್ಟಂತೆ ಗಾದೆ ವಿಸ್ತರಿಸಿ ಕೇಳಿದರೆ, ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಧನ್ಯವಾದದೊಂದಿಗೆ ಲಕ್ಷ್ಮೀ ಅಭಿರಾಮ್. ಒಂದು ವಿಶೇಷ ಸೂಚನೆ, ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ. ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು. ಹಳೆಯ ಗ್ರೂಪ್ನಲ್ಲಿ ಇದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ.